ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯಂ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಕೈವಲ್ಯ ಪದ್ಧತಿ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ಕೈವಲ್ಯ ಅಂದರೆ ಮುಕ್ತಿ, ಆನಂದ, ಮೋಕ್ಷ, ಪದ್ಧತಿ ಅಂದರೆ ದಾರಿ. ಇದರಲ್ಲಿ ಶಿವಕಾರುಣ್ಯ ಸ್ಥಳ ನಡೆದಂಥದ್ದು. ಈ ಶಿವಕಾರುಣ್ಯ ಸ್ಥಳದಲ್ಲಿ ಭಾಳಷ್ಟು ವಿಚಾರಗಳನ್ನು ಶಿಷ್ಯ ಹೇಳ್ಕೊಳ್ತಾ ಇದ್ದಾನ ಪರಮಾತ್ಮನ ಮುಂದೆ. ಯಾವ ರೀತಿ ಭಕ್ತನಾದಂಥ ಪರಮಾತ್ಮನನ್ನು ಕುರಿತು, ನನ್ನ ದೋಷವನ್ನು ಎಣಿಸ್ಬೇಡಪ್ಪ, ದೋಷವನ್ನು ಎಣಿಸದೆ ನನ್ನ ಮೇಲೆ ಕೃಪೆ ಮಾಡು ತಂದೆ ಅಂತ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಪರಮಾತ್ಮ ಸುಮ್ಮ ಕುಂತು ಕೇಳಾಕತ್ತಾನ. ಮತ್ತು 21ನೇ ಪದದಲ್ಲಿ ಕೂಡ ಹೇಳ್ತಾನೆ ಏನೇನು ದೋಷಗಳದಾವ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. 21ನೇ ಪದ ಶಿವಕಾರುಣ್ಯ ಸ್ಥಳದ ಕರುಣಿಸು ಕಾಡದೆ ಎನ್ನುವನು ಬಂದು ಶರಣು ಒಕ್ಕೆನು ಶಂಕರ ನಿನ್ನ ಅಂತ ಅನ್ನುವಂಥದ್ದು. ಶಂಕರ ಅಂತಂದ್ರೇನು? ಸುಖವನ್ನು ಉಂಟು ಮಾಡತಕ್ಕಂಥ ಈ ಪರಮಾತ್ಮನೇ, ನಾನು ನಿನ್ನ ಸನ್ನಿಧಿಗೆ ಬಂದು ನಿನಗೆ ಶರಣಾಗತನಾಗಿದ್ದೀನಿ, ಶರಣು ಹೊಂದಿದ್ದೀನಿ ನಾನು. ಅದಕ್ಕೆ ನನ್ನನ್ನು ಕಾಡದೆ, ನನಗೆ ಕಾಡಿಸ್ಬೇಡಪ್ಪ, ನನಗೆ ಹೇಳ್ತಾರೆ. ನೊಂದು ಬೆಂದು ನಿನ್ನಲ್ಲಿಗೆ ಬಂದೆ. ಯಾಕಂತಂದ್ರೆ ಇದರಲ್ಲಿ ಹೇಳ್ತಾರೆ, ಯಾವುದು ಒಂದು ಒಂದು ಮಾಮೂಲಿ ಭಕ್ತಿ ಪದದಲ್ಲಿ ಹೇಳುವಂಥದ್ದು, ಅದು ನೆನಪು ಬರ್ತಾಯಿಲ್ಲ ನನಗೆ. ನೊಂದು ಬೆಂದು ನಿನ್ನಲ್ಲಿಗೆ ಬಂದೆ, ಬಳಲಿಸಬೇಡವೋ ನನ್ನ ತಂದೆ. ಹಾಂ ಹೇಳಿ. ಇದನ್ನು ಐತೆ. ಇದನ್ನು ಐತೆ. ಒಂದು ಭಕ್ತಿ ಗೀತೆ ಒಳಗೆ ಕೂಡ ಇದು ಒಂದು ಐತೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ ಅಂತಂದ್ರೆ, ಈಗ ಈ ಶಿಷ್ಯನಾದಂಥ ಪರಮಾತ್ಮನನ್ನು, ಭಕ್ತನಾದಂಥ ಪರಮಾತ್ಮನನ್ನು ಕೇಳಿಕೊಳ್ಳುವಂಥದ್ದು, ಅಪ್ಪ ಪರಮಾತ್ಮನೇ ಇಲ್ಲಿವರೆಗೂ ಅನಂತ ಬಾಧೆಗಳಿಂದ ಕಾಡಿದೆ, ಒಂದಲ್ಲ ಎರಡಲ್ಲ ಹಲವಾರು ಜನ್ಮಗಳಲ್ಲಿ ನನ್ನನ್ನು ಕಾಡಿದೆ, ಇನ್ನು ಮೇಲಾದರೆ ನನ್ನನ್ನು ಕಾಡದೆ ನನ್ನ ಮೇಲೆ ಕೃಪೆ ಮಾಡಪ್ಪ. ನೋಡ್ರಿ, ನನ್ನ ಮೇಲೆ ಕೃಪೆ ಮಾಡು. ಯಾಕಂದರೆ ಇಲ್ಲಿವರೆಗೂ ನಾನು ನಿನಗೆ ಶರಣು ಒಕ್ಕಿಲ್ಲ. ಹೇಳ್ತಾರಲ್ಲ ಏನಂದ್ರೆ, ನಾನು ಆವಾಗ ನಿನಗೇನಾದರೂ ಪಾದ ಕಮಲಗಳನ್ನು ಹಿಡಿದು ಅಪ್ಪ ನನ್ನನ್ನು ಉದ್ಧಾರ ಮಾಡು ಅಂತ ನಿನಗೆ ಶರಣು ಹೊಕ್ಕಿದ್ನಿ ಅಂದ್ರೆ ನಾನು ಎಂದೋ ಪಾರಾಗ್ತಿದ್ದೆ. ಇಷ್ಟು ಜನ್ಮಗಳು ಬರೋದು ಬೇಕಾಗಿರಲಿಲ್ಲ ನನಗೆ. ಯಾಕಂದ್ರೆ ಇಷ್ಟು ಶರೀರಗಳನ್ನು ತೊಟ್ಕೊಂಡು ಅದರಲ್ಲಿ ಎಲ್ಲ ತಾಯಿ ಗರ್ಭಕ್ಕೆ ಒಂದು ಬರದೇ ಇರುವಂಥ ಜನ್ಮಗಳಿಲ್ಲ. ಹಿಂದೆ ಹೇಳಿದ್ರಲ್ಲ, ನಾವು ಊಟ ಮಾಡಲಾರ್ದಂಥದ್ದು ಅಡುಗೆನೇ ಇಲ್ಲ, ನಾವು ಬರಲಾರ್ದಂಥ ಒಂದು ಏನಂದ್ರೆ ಹಲವಾರು ಶರೀರಗಳನ್ನು ತೊಟ್ಕೊಂಡು ಬಂದಿದ್ದೀನಿ. ಎಲ್ಲ ಕಡೆ ನನ್ನ ಶರೀರಗಳನ್ನು ಉಳಿದಂಥ ಜಾಗಗಳದ, ಒಂದು ಇಂಥಲ್ಲೇ ಇಲ್ಲ ಅನ್ನಂಗಿಲ್ಲ, ಅಷ್ಟು ಉಳಿದಾರೆ ನನ್ನ ಶರೀರಗಳನ್ನು. ಹಲವಾರು ಒಂದು ಗರ್ಭಗಳಲ್ಲಿ ಬಂದು ಅನಂತ ರೀತಿಯಿಂದ ಬಾಧೆಗಳನ್ನು ಪಟ್ಟಿದ್ದೀನಿ ನಾನು. ಅದಕ್ಕೆ ಇನ್ನು ಮೇಲೆ ನನಗೆ ಕಾಡದೆ ನನ್ನ ಮೇಲೆ ಕೃಪೆ ಮಾಡಪ್ಪ. ಯಾಕಂದರೆ ಇಲ್ಲಿವರೆಗೂ ನಾನು ನಿನಗೆ ಶರಣು ಹೊಕ್ಕಿಲ್ಲ. ನಾನು ಇಷ್ಟು ದಿವಸ ಇಷ್ಟು ಜನ್ಮಗಳನ್ನು ತಂದೀನಿ ಅಂತಂದರೂ ಕೂಡ ನಾನು ನಿನಗೆ ಶರಣು ಹೊಕ್ಕಿಲ್ಲ. ಈಗ ನಾನು ಶರಣು ಅಂತ ಬಂದಿದ್ದೀನಿ ನಿನಗೆ, ನೀನೇ ಗತಿ ಅಂತ ಬಂದಿದ್ದೀನಿ ನಾನು ನಿನಗೆ. ಬಂದವರಿಗೆ ರಕ್ಷಿಸುವುದರಿಂದ ನೋಡ್ರಿ, ನೀ ಬಂದಂಥವ್ರಿಗೆ ನಿನಗೆ ಶರಣ ಜನ ಬಂಧು ಅಂತ ಹೆಸರಾದ ನಿನಗೆ. ನೀ ಹೆಂಗಂದ್ರೆ ಶರಣ ಜನರ ಒಂದು ಬಂಧು ಇದೆ ಅಂತ ನಿನಗೆ ಹೆಸರೈತೆ. ಅದಕ್ಕೆ ನಿನಗೆ ಶಂಕರ ಅಂತ ಹೆಸರು ಇಟ್ಟಿದ್ದಾರಪ್ಪ. ಅದಕ್ಕೆ ನನಗೆ ಯಾವ ರೀತಿಯಿಂದ ಈ ರೀತಿಯಿಂದ ಕಾಡಬೇಡ, ಇನ್ನು ಸಾಕು.
ಇನ್ನು ಇಂಥ ಒಂದು ಶರೀರ ನಾ ಬರುವಂಥದ್ದು ಹೋಗುವಂಥದ್ದು ಅನಂತ ದುಃಖಗಳಿಂದ ನಾ ಭಾಳಷ್ಟು ಕಷ್ಟ ಅನುಭವಿಸಿದ್ದೀನಿ. ನನಗೆ ಇಲ್ಲಿಂದ ಈಗ ನಿನ್ನ ಕೃಪೆ ಮಾಡು, ನನಗೆ ಸಾಕು ಅನ್ನುವಂಥ ವಿಚಾರವನ್ನು ನನಗೆ ಯಾಕಂದ್ರೆ ಯಾವುದೇ ರೀತಿಯಿಂದ ಕಾಡದೆ ನನ್ನನ್ನು ಕಾಪಾಡು ತಂದೆ ಅಂತ ಪರಮಾತ್ಮಗೆ ಭಕ್ತನಾದಂಥ ಕೇಳ್ಕೊಳ್ತಾ ಇದ್ದಾನೆ. ಮತ್ತು ಇಲ್ಲಿ 1ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರ, ಬಿಡಲಾರದ ವಿಷಯಗಳಿಗೆ ಈ ಮನ ಎಡೆಯಾಡುತ್ತಿಹುದು, ಅನವರತ ತಡೆಯದೆ ನೀನು ಅಲ್ಲಿಯೇ ಕಾಣಿಸಿ ಕೆಡಿಸೆನಗದರ ಆಸೆಯ ನೀಶ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಈ ಮನಸ್ಸು ನೋಡ್ರಿ ಭಾಳಷ್ಟು ಈ ಒಂದು ಹೋರಾಟ ಜಾಸ್ತಿ ಐತ್ರಿ. ಭಾಳ ಹೋರಾಟ ಮಾಡಬೇಕಾಗ್ತದೆ. ಇಲ್ಲಿ ಕೂಡ ವೈರಾಗ್ಯ ಬರುವಂಥದ್ದು ಅದು ಜನ್ಮಾಂತರದಿಂದ ಈ ಭಾವ ಎಲ್ಲ ವಿಷಯಾದಿಗಳ ಮೇಲೆ ಇವತ್ತು ನೋಡ್ರಿ ನಮ್ಗೆ ವಿಷಯಾದಿಗಳ ಮೇಲೆ ಅಷ್ಟು ಭಾವ ಇಲ್ಲರಿ. ನಮ್ಮ ಮನಸ್ಸಿಗೆ ಗೊತ್ತು ನಾವು ಹೆಂಗದೀವನ್ನೋ ನಮ್ಗೆ ಗೊತ್ತು. ಅದಕ್ಕೆ ಅಂತರಂಗದ ಕನ್ನಡಿ ಇದು. ನಾವೆಷ್ಟು ವಿಷಯಗಳ ಮೇಲೆ ನಮಗೆ ಮೋಹ ಐತೆ, ಎಷ್ಟು ಪ್ರೀತಿ ಐತೆ ಅಂತ ಅದು ನಮಗೆ ಗೊತ್ತು. ನಾವೆಷ್ಟು ಅದ್ರ ಮೇಲೆ ನಮಗಿಲ್ಲ, ಆ ಉದಾಸೀನ ಭಾವ ನಮ್ಗೆ ಐತೆ ಅನ್ನೋವಂಥದ್ದು ಅದು ನಮಗೆ ಗೊತ್ತು. ಇದು ಬೇರೆ ಯಾರಾದರೂ ಹೇಳ್ತಾರೆ ನಿಮ್ಗೆ ಇಷ್ಟು ಉದಾಸೀನ ಭಾವ ಐತೆ, ಇಷ್ಟು ಮೋಹ ಐತೆ, ಇಷ್ಟು ಪ್ರೀತಿ ಅಂತ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಅದು ನಮ್ಮ ಒಳಗೆ ನಮ್ಗೆ ಗೊತ್ತಿರ್ತದೆ ಅದು ಎಷ್ಟು ನಾವು ಬಿಟ್ಕೊಂಡಿದ್ದೀವಿ. ಒಂದು ವೇಳೆ ವಿಷಯಾದಿಗಳ ಮೇಲೆ ಉದಾಸೀನ ಭಾವ ಇತ್ತು ಅನ್ನುವಂಥದ್ದು ಏನಾದರೂ ಇಹಲೋಕದ ಒಂದು ಭೋಗಗಳು ಬಯಸುವಂಥದ್ದಾಗಿರ್ಬೋದು, ಪರಲೋಕದ ಭೋಗಗಳನ್ನು ಬಯಸುವಂಥದ್ದಾಗಿರ್ಬೋದು, ಅದು ಒಂದು ಅದ್ರ ಮೇಲೆ ನಮ್ಗೆ ಸ್ವಲ್ಪ ಉದಾಸೀನ ಭಾವ ಇತ್ತಂದ್ರೆ ನಾವು ಧನ್ಯರು ಅಂತ ಹೇಳಬೇಕು. ಯಾಕಂದ್ರೆ ಮನಸ್ಸು ಒಂದು ಕಡೆ ನಿಲ್ಲಂಗಿಲ್ಲ, ಅದು ಭಾಳಷ್ಟು ಹರಿದಾಡುವಂಥ ಮನಸ್ಸು. ಇಲ್ಲಿ ಕೂಡ ಏ ದೇವ, ನನ್ನ ಮನಸ್ಸು ಯಾವಾಗಲೂ ವಿಷಯಗಳಲ್ಲಿ ಹರಿದಾಡ್ತದೆ ಯಾವಾಗಲೂ. ಯಾಕಂದರೆ ಈ ವಿಷಯಾದಿಗಳಲ್ಲಿ ಹರಿದಾಡುವಂಥ ಮನಸ್ಸು ಇದು ಜನ್ಮಾಂತರಕ್ಕೆ ಬಂದದ್ದು, ಹಿಂಗೆ ಬಂದು ಅದಕ್ಕೆ ಇದಕ್ಕೆ ಏನಾಗ್ಯದ ಹೊರಗೆ ಬಿದ್ದುಬಿಟ್ಟದಿದೆ. ಇದು ತನ್ನನ್ನು ತಾನು ಯಾವತ್ತೂ ನೋಡ್ಕೊಂಡಿಲ್ಲ. ಇದು ಬರೀ ಹೊರಗೆ ವಿಷಯಾದಿಗಳ ಮೇಲೆ ಈ ಅಲ್ಲಿ ಸುಖ ಐತೇನೆ ಇಲ್ಲಿ ಸುಖ ಐತೇನೆ ಅಂತ ಇದು ಹೊಂಟು ಬಿಟ್ಟು ಇಷ್ಟು ಗದ್ದಲಕ್ಕೆ ಮಾಡಿಟ್ಟಿದ್ದು ಇದೇ ಮನಸ್ಸು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇದು ಸದಾ ವಿಷಯಾದಿಗಳಲ್ಲಿ ಒಂದಲ್ಲ ಎರಡಲ್ಲ ಅನಂತ ವಿಷಯಗಳಲ್ಲಿ ಇದು ಹರಿದಾಡುವಂಥ ಮನಸ್ಸು ಐತಪ್ಪ ಇದು. ಮತ್ತು ಅವುಗಳಿಂದ ಅನಂತ ದುಃಖಗಳನ್ನು ಹೊಂದುತ್ತದೆ. ಯಾವುದು ಸುಖ ಐತೆ ಹೇಳ್ರಿ? ನಾವು ಹುಟ್ಟಿನಿಂದ ಸಾಯೋವರೆಗೂ ಎಲ್ಲ ಸಂಸಾರ ಮಾಡ್ತೀವಿ. ಯಾವುದಾರ ಸುಖ ಕೊಟ್ಟದ ಅನ್ನಲ್ಲಿ ಸುಖ ಕೊಟ್ಟಂಗೆ ಕಾಣ್ತದೆ ಅಷ್ಟೇ. ಅದು ಆದರೆ ನಿಜವಾದ ಸುಖ ಐತೇನಂದರೆ ಇಲ್ಲ, ಅದನ್ನ ಅನಿತ್ಯವಾಗಿರುವಂಥದ್ದು ಅದು. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ವಿಷಯಗಳಲ್ಲಿ ಹರಿದಾಡ್ತಾ ಇರುವಂಥ ಏನು ಅಲ್ಲಿ ಅದ್ರ ಹಿಂದೆ ಬೆನ್ನತ್ತಿ ಹೋದರೂ ಕೂಡ ಅದರಲ್ಲಿ ನಿಜವಾದ ಸುಖ ಅದನ್ನಂದ್ರೆ ಇಲ್ಲ. ಅದು ಕರ್ಕೊಂಡು ಹೋಗ್ತದೆ, ಕೈ ಬಿಟ್ಬಿಡ್ತದೆ. ಕರ್ಕೊಂಡು ಹೋಗಿ ಅದು ಸುಖ ಐತಂತದ ಹೋಗ್ಬಿಡ್ತದ. ಹೋಗಿ ಅಲ್ಲೇನಾಗ್ತದೆ ಮತ್ತು ಅದು ದುಃಖನೇ ಹೊಂದಬೇಕಾಗ್ತದ. ವಿಷಯಗಳು ನಿನಗೆ ಸುಖಕರ ಆದಂಥವುಗಳೇನಂದ್ರೆ ಇಲ್ಲ. ಯಾವ ರೀತಿಯಿಂದ ನೋಡಿದರೂ ಕೂಡ ವಿಷಯಗಳು ಸುಖಕರ ಆದಂಥವು ಅಲ್ಲೇ ಅಲ್ಲ. ವಿಚಾರ ಮಾಡಿ ನೋಡಿದ್ದದ್ರೆ ಇದರಲ್ಲಿ ಅದಕ್ಕೆ ಸಂಸಾರ ಅದರಲ್ಲಿ ಸ್ವಲ್ಪ ಬಿಂದುವಿನಷ್ಟು ಸುಖಕ್ಕೆ ಬೆಟ್ಟದಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗ್ತದ ಅಲ್ಲ. ಸಂಸಾರದಲ್ಲಿ ಮಹಾತ್ಮರು ಹೇಳ್ತಾರೆ, ಒಂದು ಸಣ್ಣ ಬಿಂದುವಿನಷ್ಟು ಅಂತ ಆ ಸುಖಕ್ಕೆ ನಾವು ಬೆನ್ನತ್ತಿ ಬಿಟ್ಟಿರ್ತೀವಿ, ಬೆಟ್ಟದಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗ್ತದ. ಆದರೆ ಪರಮಾರ್ಥ ಹಾಗಿಲ್ಲ. ಪರಮಾರ್ಥದಲ್ಲಿ ಒಂದು ಸಣ್ಣ, ಯಾಕಂದ್ರೆ ಈ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಬಿಂದುವಿನಷ್ಟು ಕಷ್ಟ ಬೆಟ್ಟದಷ್ಟು ಸುಖ ಪರಮಾರ್ಥದಲ್ಲೈತಿ. ನಮ್ಗೆ ಅದಕ್ಕೆ ಇದು ಅಜ್ಞಾನದಿಂದ ನಮಗೇನಾಗ್ಯದ, ದುಃಖ ಇದ್ದದ್ರಲ್ಲಿ ಸುಖ ಅಂದ್ಕೊಂಡಿದ್ದೀವಿ, ಸುಖ ಇದ್ದದ್ರಲ್ಲಿ ದುಃಖ ಅಂದ್ಕೊಂಡಿವಿ. ಅದಕ್ಕೆ ಇವತ್ತು ನಾವು ಮಹಾತ್ಮರು ವಾಕ್ಯ ಕೇಳಕ್ಕೆ ಭಾಳ ದುಃಖ ಆಗಿರ್ತದೆ ನಮ್ಗೆ. ಯಾರು ಕುಂತು ಕೇಳ್ತಾರಪ್ಪ, ಒಂದು ತಾಸು ಕುಂತು ಕೇಳಬೇಕಲ್ಲ ಅನ್ನುವಂಥ ಭಾವ ಬರ್ತದೆ. ಯಾಕಂದ್ರೆ ಅದು ದುಃಖ ಅನ್ನಿಸ್ತದೆ. ಅದು ಗುಳಿಗೆ ಯಾರನ್ನ ಭಾಳ ಖುಷಿ ಆಗ್ತದ್ರಿ ತೊಗೊಳಕ್ಕಂತ ಅಂತೀವಿ ನಾವು. ಯಾರಾದ್ರೆ ಭಾಳ ಸಂತೋಷ ಆಗ್ತದ್ರಿ, ಇಷ್ಟು ಗುಳಿಗೆ ಕೊಟ್ಟಾರಂತ ಅಂದೀವೇನೆ ಯಾವತ್ತದ್ರಿ ನಾವು. ಇಲ್ಲ, ಫಸ್ಟ್ ಗುಳಿಗೆ ತೊಗೋಬೇಕು ಭಾಳ ಕಷ್ಟ ಆಗ್ತದೆ. ಏನು ರೀ ಗುಳಿಗೆ ಕೊಟ್ಟಾರ, ಅವ್ರು ತೊಗೋಬೇಕಲ್ರಿ, ಅಷ್ಟು ತೊಗೋಬೇಕಲ್ರಿ, ಇಷ್ಟು ತೊಗೊಳ್ಬೇಕಂತೀವಿ. ಎಷ್ಟಿರ್ತದೆ, ಒಂದು ಸ್ವಲ್ಪ ಸಣ್ಣದಿರ್ತದೆ. ಆ ಗುಳಿಗೆ ತೊಗೊಂಡಾಗ ನಮ್ಮ ಆರೋಗ್ಯ ಒಳ್ಳೇದಾಗ್ತದಲ್ಲ, ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಆದ್ರೆ ನಿನ್ಗೆ ಆರಾಮಾಗ್ತದೆ. ಅದ್ರಂಗೆ ಇಲ್ಲಿ ಇದೊಂದು ಸ್ವಲ್ಪ ಕಷ್ಟ ಅನ್ನಿಸ್ತಂಗೆ ಆಗ್ತದೆ. ಆದರೆ ಇದು ಹಿಂದ್ಗಡೆ ಏನದ ಬೆಟ್ಟದಷ್ಟು ಆನಂದ ಐತೆ ಪರಮಾರ್ಥದಲ್ಲೇ.
ಆದರೆ ಇದರಲ್ಲಿ ವಿಷಯಗಳ ಸುಖ ಐತಂತ ಹಿಂದೆ ಬೆನ್ನು ಹತ್ತಿದ್ರೆ ಏನಾಯಿತು ಅಂತಂದ್ರೆ ಅದರಿಂದ ದುಃಖವೇ ಪ್ರಾಪ್ತಿಯಾಗ್ತದೆ. ಒಂದಲ್ಲ, ಈಗೇನು ಯೌವನ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಶಕ್ತಿ ಇರ್ತದೆ, ನಾವು ಮಾಡುವಂಥದ್ದೇ ಸರಿ ಅಂತ ಅನಿಸಿರ್ತದಲ್ಲ. ಆದರೆ ಕೊನೆಗಾಲದಲ್ಲಿ ಮುಪ್ಪಿನಲ್ಲಿ ದುಃಖ ಐತೆ. ಅದು ಒಂದೇ ದುಃಖ ಅಲ್ಲ, ಅದಕ್ಕೆ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆನದು ಅಂತ ಹೇಳ್ತಾರೆ ಮಹಾತ್ಮರು. ಮೀಟ್ ಮಾಡ್ಕೊಳ್ರಿ ದಯವಿಟ್ಟು. ಹಿಂಗೆ ಹೇಳ್ತಾರೆ. ಯಾಕಂತಂದ್ರೆ ಇಲ್ಪ ಇದು ಯೌವನ, ಬಾಲ್ಯ, ಯೌವನ, ಮುಪ್ಪು ಇವು ಮೂರಲ್ಲಿ ಐತ್ರಿ. ಇನ್ನು ಮುಗೀತು, ಏನೋ ಸಂಪತ್ತೈತೆ, ಆಸ್ತಿ ರೊಕ್ಕ ರೂಪಾಯಿ ಐತೆ, ಎಲ್ಲಷ್ಟು ಅನುಭವಿಸಿ ಸತ್ತ ಮೇಲೆ ಮುಗಿದೋಯ್ತ್ರಿ, ಆನಂದವಾಗಿ ಎಲ್ತನ ಇರ್ತೀವಿ ಅಂತ ಅನ್ನೋದಾದ್ರೆ ಇವತ್ತು ಯಾರು ಈ ಜ್ಞಾನಕ್ಕೆ ಬಡ್ದಾಡಕ್ಕೆ ಬೇಕಾಗ್ತಿರ್ಲಿಲ್ಲ. ಯಾಕೆ ಇದು ಶರೀರ ಇರೋವರೆಗೂ ಭಾಳಷ್ಟು ಉಂಡು ತಿಂದು ಆನಂದವಾಗಿ ಕಾಲ ಕಳೆದು ಮುಗಿದೋಯ್ತು, ಜೀವನ ಅನುಭವದಾಗಿತ್ತು. ಮಹಾರಾಜರಾದಂಥ ನಿಜಗುಂಡ್ರು, ಯಾಜ್ಞವಲ್ಕರು ಇವರೆಲ್ಲ ರಾಜರುಗಳು ಇದ್ದಂಥವ್ರಿಗೆ ಕೂಡ ಅವ್ರೇನು ಈ ರಾಜ್ಯಭಾರ ಮಾಡ್ತೀವಿ, ಆರಾಮಾಗಿ ಉಣ್ತೀವಿ ತಿಂತೀವಿ, ಶರೀರವಾದ್ಮೇಲೆ ಇಲ್ಲಪ್ಪ ಮುಗಿದ ಹೋಯ್ತು ಅಂತ ಅನುಭವದಾಗಿತ್ತು. ಯಾಕಂದ್ರೆ ಅಷ್ಟೇ ಅಲ್ಲ ಇದು, ಅಷ್ಟೇ ಅಲ್ಲ. ಈಗ ಬಾಲ್ಯ, ಯೌವನ, ಮುಪ್ಪು ಆದರೂ ಕೂಡ ಈ ಸ್ಥೂಲ ಶರೀರ ಇಲ್ಲಿ ಬಿಟ್ಟು ಹೋದರೂ ಕೂಡ ಸೂಕ್ಷ್ಮ ಶರೀರದಿಂದ ಹೋಗ್ತದಲ್ಲ, ಹೋದ್ರೂ ಕೂಡ ಅಲ್ಲಿ ಸುಖ ಐತೇನು ಅಂತಂದ್ರೆ ಅಲ್ಲಿನೂ ದುಃಖನೇ ಅದು. ಇಲ್ಲಿ ಏನು ನೀವು ಮಾಡಿದೆ ಮತ್ತು ಅಲ್ಲಿ ಸ್ವರ್ಗಾದಿ ಭೋಗಗಳಾಗಿರ್ಬೋದು, ನರಕ ಆಗಿರ್ಬೋದು, ನಿಮ್ಮ ಪಾಪ ಮಾಡಿದ್ರೆ ಅಲ್ಲಿ ನರಕವನ್ನು ಅನುಭವಿಸುವಂಥದ್ದಾಗಿರ್ಬೋದು, ಮತ್ತು ಅಲ್ಲಿ ಕಷ್ಟಗಳದಾವಲ್ಲ, ಏನು ಮಾಡೋದು? ಹಾಗಾಗಿ ಇಲ್ಲಿ ಈ ಒಂದು ವಿಷಯಗಳಿಂದ ಒಂದು ವಿಚಾರ ಮಾಡಿದ್ರೆ ಒಂದು ಸ್ವಲ್ಪ ಕೂಡ ಸುಖ ಇಲ್ಲ. ಸ್ವಲ್ಪ, ಯಾಕಂದ್ರೆ ನಾವು ಮಾಡುವಂಥ ವಿಚಾರಗಳೇ ಇದು. ಬೇರೆ ಮಹಾತ್ಮರು ಹೇಳ್ಯಾರ್ರಿ, ಅವ್ರು ಹಂಗೆ ನಿಲ್ರಿ ಅನ್ನಂಗಿಲ್ಲ. ಈ ನಮ್ಗೆ ಈ ಪ್ರಾಕ್ಟಿಕಲ್ಲಾಗಿ ನಮ್ಮ ವಿಚಾರ ನಾವು ಮಾಡ್ಕೊಂಡಾಗಿ ನಮಗೆ ಬರುವಂಥ ದುಃಖಗಳೇ. ನಾವೇನು ಹೆಂಡ್ತಿ ಮೇಲೆ ಭಾಳ ಪ್ರೀತಿ ಇಟ್ಟೀವಿ, ಮಕ್ಕಳ ಮೇಲೆ ಭಾಳ ಪ್ರೀತಿ ಇಟ್ಟೀವಿ, ಸಂಪತ್ತಿನ ಮೇಲೆ ಪ್ರೀತಿ ಇಟ್ಟೀವಿ, ಮೋಹ ಮಾಡೀವಿ, ಎಲ್ಲದ್ರ ಮೇಲೆ ಮೋಹ ಮಾಡೀವಿ ಅಂದ್ರೆ ಅವು ನಮ್ಗೆ ಯಾವತ್ತೂ ಶಾಶ್ವತವಾಗಿ ಉಳಿತಾವೇನ? ಯಾವುದಿಲ್ಲಲ್ಲ. ನಮ್ಮ ಕಣ್ಣೆದುರಿಗೆ ಹೆಂಡ್ತಿ ಹೋಗಿರ್ತಾಳೆ, ಗಂಡ ಹೋಗಿರ್ತಾನೆ, ನಾನಾ ರೀತಿ ನಡೆದಿರ್ತಾವೆ, ಸಂಪತ್ತಕ್ಕೆ ಹೋಗಿರ್ತದೆ. ಅವು ಯಾವರ ಶಾಶ್ವತ ಅದಾವೇನು? ಇಲ್ಲಲ್ಲ. ಈ ಶರೀರವನ್ನು ಭಾಳ ನಂಬ್ಕೊಂಡಿರ್ತೀವಿ, ಇದ್ರ ಮೇಲೆ ಭಾಳಷ್ಟು ಮೋಹ ಇಟ್ಟಿರ್ತೀವಿ. ಆದರೆ ಶರೀರ ನಮ್ಮ ಕೈಯಾಗಿ ಇರ್ತದೇನೋ ಅದನ್ನೇ ನಿನಗೆ ಗೊತ್ತಿರ್ಲಾರ್ದಂಗೆ ಜಾರಿ ಹೋಗಿಬಿಡ್ತದೆ, ಮುಗೀತದೆ. ಹಾಗಾಗಿ ಇದ್ರ ಮೇಲೆ ನಾವು ಎಷ್ಟೇ ಮೋಹ ಪ್ರೀತಿ ಇಟ್ಟರೂ ಕೂಡ ಕೊನೆಗೆ ಏನೈತೆ? ದುಃಖನೇ ಐತಿದ್ರ ಫಲ. ಅದಕ್ಕೆ ನೀನು ನಿತ್ಯದಲ್ಲಿ, ಯಾಕಂದರೆ ಈ ವಿಷಯಗಳನ್ನು ಭೋಗಿಸ್ತಿದ್ದಲ್ಲ, ವಿಷಯಗಳನ್ನೇ ಭೋಗಿಸ್ತಿದೆ, ಇದರಿಂದನೇ ಬೆನ್ನು ಬಿದ್ದಿದೆ. ಯಾವ ವಿಷಯಗಳು ಹೊಸದಾಗಿ ಅದಾವೇನಂದ್ರೆ ಯಾವುದೂ ಇಲ್ಲ. ಇಂಥ ಹೆಂಡ್ತಿ, ಮಕ್ಕಳು, ಈ ಸಂಸಾರ ಎಲ್ಲವನ್ನೂ ಮಾಡಾಕತ್ತಿದ್ದೆ ನೀನು. ಮುಂಜಾನೆದ್ದು ನಾವು ಹೇಳ್ತೀವಿ, ಯಾಕಂತಂದ್ರೆ ಈ ಏನಂತಂದ್ರೆ ನಾವೇನು ಮಾಡಿದ್ದೀವಿ ಪ್ರತಿ ದಿವಸನೂ, ಮತ್ತು ಮಾಮೂಲಿ ಈಗ ಬೇರೆ ಬೇರೆ ಕೆಲಸಗಳನ್ನ ಏನಾರು ಮಾಡ್ತೀವಿ ಅಂತ, ಅದೇ ಉಣೋದು ತಿನ್ನೋದು ಇದೇ ಜೀವನ. ಹಾಗಾಗಿ ಹೊಸ ವಿಷಯಗಳು ಯಾವನ ಅದಾವೇನಂದ್ರೆ ಇಲ್ಲ. ಅದರಿಂದ ಏನು ಹೇಳ್ತಾರೆ, ಬೀಸಿದ ಹಿಟ್ಟನ್ನು ಪುನಃ ಪುನಃ ಬೀಸಿದಂತ ಆಗ್ತದೆ. ಬೀಸಿದ ಹಿಟ್ಟು, ಯಾಕಂದರೆ ಎಷ್ಟೋ ಜನ್ಮಾಂತರ ಇದೇ ಮಾಡ್ಕೊತ ಬಂದದ್ದು. ಈ ಶರೀರದ ಮೇಲೆ ಮೋಹ ಬರುವಂಥದ್ದು, ಹೆಂಡತಿ, ಮಕ್ಕಳು, ಬಂಧು ಬಳಗ, ಉಂಡದ್ದ ಉಣೋದು, ತಿಂದದ್ದ ತಿನ್ನೋದು, ಮಾಡಿದ್ದ ಮಾಡೋದು, ಇದೇ ಸೂರ್ಯ, ಇದೇ ಚಂದ್ರ, ಇದೇ ಹಗಲಿ, ಇದೇ ರಾತ್ರಿ. ಏನಾರು ಹೊಸದೈತೇನ್ರಿ ಇಲ್ಲಿ? ಆಕಾಶ ಹೊಸದೈತಾ? ಪಂಚಭೂತಗಳೇನು ಅದಾವಲ್ಲ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಏನಾರು ಹೊಸದಾಗಿ ಅದಾವೇನ್ರಿ? ಅದಕ್ಕೆ ಹೇಳ್ತಾರೆ ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ, ಇವೆಲ್ಲವುಗಳಲ್ಲಿ ಇದೇ ಸೂರ್ಯ, ಇದೇ ಭೂಮಿ, ಇದೇ ನೀರು, ಇದೇ ಗಾಳಿ. ಅವರು ಇದನ್ನು ಮಾಡ್ಕೊಂಡು ಬಂದ್ರೆ ನಾವು ಇದನ್ನು ಮಾಡಕತ್ತೀವಿ. ಹೊಸದೇನೂ ಇಲ್ಲ. ಏನು ಊಟದ ಆಹಾರ ಪದಾರ್ಥದಾಗ ಬೇರೆ ಬೇರೆ ಆಗ್ಯಾವೇನಂದ್ರೆ ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಹೊಸ ವಿಷಯಗಳು ಯಾವಿಲ್ಲ. ನಾವು ಹುಟ್ಟಿನಿಂದ ಸಾಯೋವರೆಗೂ ನೋಡ್ರಿ, ಇದೇ ಸೂರ್ಯ, ಇದೇ ಚಂದ್ರ, ಇದೇ ರಾತ್ರಿ, ಇದೇ ಹಗಲಿ, ಇದೇ ರೋಗ ಏನು ಬರ್ತದಲ್ಲ, ಹಲವಾರು ರೀತಿಯಿಂದ ಇವೆಲ್ಲ ಇವನ್ನೇ ಇರುವಂಥದ್ದು. ಇದ್ರಾಗ ವ್ಯತ್ಯಾಸಗಳು ಏನೇನಿಲ್ಲ. ಇದೇ ನಾವು ಪ್ರತಿಯೊಂದು ವಿಚಾರವನ್ನು ವಿಚಾರ ಮಾಡಿ ನೋಡಿದಾಗ ವಿಷಯ ಯಾವುದೂ ಇಲ್ಲ, ಹೊಸದಂತೂ ಯಾವುದಿಲ್ಲ. ಅಂದ್ರೆ ಹಿಟ್ಟನ್ನೇ ಪುನಃ ಬೀಸಿದ ಹಿಟ್ಟನ್ನು ಪುನಃ ಬೀಸಿದಂಗೆ ಇದು. ಒಂದು ವೇಳೆ ವಿಷಯಗಳೇ ತೃಪ್ತಿಗೆ ಕಾರಣ ಆಗಿತ್ತು ಅಂದ್ರೆ, ಭಾಳ ತೃಪ್ತಿ ಆಗ್ಯದಪ್ಪ ಅಂತ ವಿಷಯಗಳು ನಮಗೆ ಭಾಳ ತೃಪ್ತಿಕರ ಆಗಿದ್ವು ಅಂತಂದ್ರೆ, ಇಲ್ಲಿಯವರೆಗೆ ನಾವು ಜನ್ಮಗಳನ್ನು ಎತ್ತಿ ಬರ್ತಿರಲಿಲ್ಲ.
ನಮಗೆ. ಯಾಕಂದ್ರೆ ಆ ನೆಮ್ಮದಿ, ಸುಖ, ಶಾಂತಿ, ಆ ನಿಜವಾದ ನೆಮ್ಮದಿ, ನಿಜವಾದ ಸುಖ, ನಿಜವಾದ, ಯಾಕಂದ್ರೆ ನಿಜ ಅಂತ ವಿಶೇಷಣ ಇಲ್ಲಿ ಹೇಳ್ತಾರೆ ನೋಡ್ರಿ. ನಿಜವಾದ ಆನಂದ, ನಿಜ ಆನಂದ, ನಿಜವಾದ ಒಂದು ಸುಖ, ನಿಜವಾದ ಒಂದು ಏನು ನೆಮ್ಮದಿ, ಇಂಥವೆಲ್ಲ ಇರಲಾರ್ದಕ್ಕಾಗಿ ಮತ್ತೆ ನಾವು ತಿರ್ಗ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ, ಹಿಂಗೆಲ್ಲ ಜನ್ಮಗಳು ಬಂದಿದ್ದಾವೆ. ಯಾಕಂದರೆ ವಿಷಯಗಳಲ್ಲಿ ಏನಾದರೂ ಒಂದು ತೃಪ್ತಿ ಐತೇನ್ರಿ ಅದರಲ್ಲಿ ಅಂದರೆ ಇಲ್ಲ. ಬೆಂಕಿಗೆ ಏನು ಹಾಕಿದ್ರು ಕೂಡ ಅದು ಉರಿತಾನೇ ಇರ್ತದೆ, ಅದು ಮುಗಿತಂತನಾಗ ಇರ್ತದೇನಂದ್ರೆ ಇಲ್ಲ, ಏನಾರ ಹಾಕೋದೆಲ್ಲ ತೊಗೊಳತ್ತದ ಅದು. ಅದೇ ರೀತಿ ಕೂಡ ವಿಷಯಗಳು ಎಷ್ಟನ್ನ ಭೋಗಿಸ ನೀನು, ಆದರೆ ಇದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ಹಂಗಾಗಿ ಇಲ್ಲಿ ಕೂಡ ಅನಂತ ಜನ್ಮಗಳನ್ನು ಎತ್ತಿ ಬಂದಿರ್ತಿ. ಪ್ರತಿಯೊಂದು ಜನ್ಮದಲ್ಲಿಯೂ ನೀನು ಇದೇ ವಿಷಯಗಳನ್ನು ಭೋಗಿಸ್ಬೇಕಂದ್ರೆ ಏನು ಜನ್ಮಗಳೇನು ಬಂದಿದ್ದಾವ, ಪ್ರತಿಯೊಂದು ಜನ್ಮದಲ್ಲಿ ಇದೇ ಭೋಗಗಳನ್ನು ಅನುಭವಿಸಿ ಬಂದವ ನೀನು. ಮತ್ತು ಇಷ್ಟೇ ಆಯ್ತಂತಲ್ಲ, ಮತ್ತು ಮುಂದೆ ಕೂಡ ಹಿಂಗೆ ಭೋಗಿಸೋದೆ. ಶರೀರಗಳು ನಿನ್ನ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರಗಳು ಬರ್ತಾವ, ಮತ್ತು ಅದರಲ್ಲಿ ಕೂಡ ಇದೆ ಈಗ ಭೋಗದ ಶರೀರಗಳು ಬಂದಾವ ನೋಡ್ರಿ. ಈಗ ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಅವೆಲ್ಲ ತಾತ್ಪರ್ಯವೇ ನಾವು ನೋಡ್ತೀವಿ. ಈಗ ಶರೀರಗಳು ಪಾಪ ಪ್ರಾಣಿ ಪಕ್ಷಿಗಳ್ರಿ, ಗಿಡ ಮರಗಳು ಅಂಥೇಳಿ. ಮತ್ತು ನೀನು ಹಂಗೆ ಆಗಿ ಬಂದಾವ, ಮತ್ತು ಹಂಗೆ ಆಗಕ್ಕೆ ಹೋಗ್ತೀಯನ ನೀನು? ಈಗ ನಿನಗೆ ಗೊತ್ತಾಗತ್ತಿದೆಲ್ಲ. ಮಹಾತ್ಮರು ಹೇಳ್ತಾರೆ, ಅಷ್ಟು ಜನ್ಮಗಳನ್ನು ತೊಗೊಂಡು ಬಂದಿದ್ವಿ. ಒಂದು ಗಿಡ ಆಗಿದೆ, ಮರ ಆಗಿದೆ, ಮುಳ್ಳಿನ ಕಂಟಿ ಆಗಿದೆ, ಎಲ್ಲ ಪ್ರಾಣಿ ಪಕ್ಷಿಗಳಾಗಿದೆ, ಕ್ರಿಮಿಕೀಟಗಳು ಆಗಿದೆ, ಒಂದಲ್ಲ ಎರಡಲ್ಲ. ನಿನಗೆ ಬರಲಾರ್ದಂಥ ಶರೀರಗಳೇ ಉಳ್ಕೊಂಡಿಲ್ಲ, ಅಷ್ಟು ಶರೀರಗಳನ್ನು ತೊಟ್ಕೊಂಡು ಬಂದು ಈಗ ಅಪರೂಪಕ್ಕೆ ಮಾನವ ಜನ್ಮ ಬಂದದ. ಅದಕ್ಕೆ ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗು ಹೀಂಗು ಕಳೆದಿತ್ತಂತೆ. ನಾವು ಬಹಳಷ್ಟು ಮಹಾತ್ಮರ ವಿಚಾರಗಳನ್ನು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ಬೋದು. ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಹೆಂಗೆ ಮಾಡ್ತದ, ಅದು ನೋಡ್ತದ, ಒಗಿತದ. ಅದ್ರಂಗೆ ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗು ಹೀಂಗು ಕಳೆದಿತ್ತಂತೆ, ಪುರಂದರ ವಿಠಲನ ನಾಮವ ಮರೆತು ಕೊನೆಗೆ ಕಷ್ಟಪಟ್ಟಿತ್ತಂತೆ ಅಂತ ಹೇಳ್ತಾರಲ್ಲ. ಹಂಗೆ ಇಲ್ಲಿ ಕೂಡ ಇದು ಮನುಷ್ಯನ ಕೈಗೆ, ಯಾಕಂದ್ರೆ ಮನುಷ್ಯನ ರೂಪಾಗಿ ಬಂದದಂತಂದ್ರೆ ಮತ್ತು ತಿಳ್ಕೊಳಕ್ಕೆ ಇದನ್ನು ಪ್ರಯತ್ನ ಮಾಡಿದೆ, ಹಂಗೆ ಸತ್ತೋದ್ರೆ ಹೆಂಗಾಗ್ತದೆ ಹೇಳ್ರಿ. ಅದಕ್ಕೆ ಇವು ವಿಷಯಗಳಲ್ಲಿ ತೃಪ್ತಿ ಅನ್ನೋದೇ ಇಲ್ಲ. ತೃಪ್ತಿ ಐತೇನ್ರಿ? ಯಾರಿಗಾರ ತೃಪ್ತಿ ಆಗಿದೆ ಇಲ್ಲರಿ, ಸಂಪೂರ್ಣ ತೃಪ್ತಿ ಐತೇನು ಇದ್ರಾಗಂದ್ರೆ ಇಲ್ಲ. ಅದಕ್ಕೆ ಈಗಿದ್ದರೂ ನಿನಗೆ ತೃಪ್ತಿ ಆಗಿಲ್ಲ ಅಂದ ಮೇಲೆ, ಇಷ್ಟಾದರೂ ಕೂಡ ತೃಪ್ತಿ ಆಗಿಲ್ಲ ಅಂದಮೇಲೆ ಇನ್ನು ಮುಂದಾದರೂ ಹೆಂಗೆ ತೃಪ್ತಿ ಆಯಿತು ನಿನಗೆ? ಸಾಧ್ಯನೇ ಇಲ್ಲ. ತೃಪ್ತಿ ಅನ್ನುವಂಥದ್ದು ಆಗೋದಿಲ್ಲ. ವಿಷಯಾದಿಗಳ ಬೆನ್ನು ಹತ್ತಿ ಅದರಲ್ಲಿ ಸುಖ ಐತಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಬೆಂಕಿಯಾಗಿ ತುಪ್ಪ ಮತ್ತು ಏನಾದರೂ ಹಾಕ್ತಾ ಹೋದ್ರೆ ಅದು ಶಾಂತ ಆಗ್ತದೇನೋ ಅಂದ್ರೆ ಇನ್ನೊಂದಿಷ್ಟು ಉರಿತದೆ ಅಷ್ಟೇ. ಅದರಂತೆ ನೀನು ಎಷ್ಟೋ ಜನ್ಮಗಳನ್ನು ಭೋಗಿಸಿದ್ರು ಕೂಡ ತೃಪ್ತಿ ಆಗಂಗಿಲ್ಲ. ಯಾವಾಗಾದರೂ ತೃಪ್ತಿ ಆಗ್ತದಂದ್ರೆ ಖಂಡಿತ ಆಗಂಗಿಲ್ಲ. ಯಾವಾಗ ತೃಪ್ತಿ ಆಗ್ತದಂದ್ರೆ ಈ ಒಂದು ಅಲ್ರಿ ಮತ್ತು ತೃಪ್ತಿ ಆಗಂಗಿಲ್ಲ ಅತ್ತ ತಂದು ಹೇಳ್ಕೊಳಕತ್ತೇನತ್ತ. ಎಷ್ಟು ಜನ್ಮ ಆದರೂ ಕೂಡ ಇದು ತೃಪ್ತಿ ಆಗಿಲ್ಲ. ಆಗ್ಲಾರ್ದಕ್ಕಾಗಿ ಮತ್ತೆ ನಾವು ಹುಟ್ಟಿ ಬಂದಿದ್ದೀನಿ ಅಂತಂದಾಗ ನಾನು ಎಷ್ಟೇ ಮಾಡಿದರೂ ಕೂಡ ತೃಪ್ತಿ ಅನ್ನುವಂಥದ್ದು ಆಗಂಗಿಲ್ಲಪ್ಪ. ಅದರಿಂದ ವಿಷಯಗಳ ಆಸೆಯನ್ನು ಬಿಟ್ಟು ಬಿಡು. ಏನಂದ್ರೆ ವಿಷಯಗಳ ಆಸೆಯನ್ನು ಬಿಟ್ಟು ಬಿಡು ಅಂತ ನೀ ಹೇಳಿದರು ಕೂಡ, ವಿಷಯಗಳ ಆಸೆಯನ್ನು ಬಿಟ್ಟುಬಿಡು ಅಂತ ನೀ ಹೇಳಿದ್ರು ಕೂಡ ಅದು ಬಿಡೋವಲ್ದು. ಹೌದಲ್ಲ? ಎಷ್ಟು ಈಗ ನಾವು ಗುರುವಾಕ್ಯವನ್ನು ಕೇಳದೇ ಇದ್ದಾಗ ಇಲ್ಲರಿ ನಾವು ಒಳ್ಳೆ ಕೆಲಸನೇ ಮಾಡ್ತೀವ್ರಿ ಅಂತ ಅಂದರೂ ಕೂಡ ನಮ್ಮಲ್ಲಿ ಒಂದು ದುರ್ಗುಣಗಳು ಏನು ಒಳಗೆ ಮುಚ್ಚಿಟ್ಕೊಂಡು ಕುಂತಿರ್ತಾವಲ್ಲ. ಯಾಕಂತಾರೆ ನಮಗೆ ತೋರ್ಗೊಡಂಗಿಲ್ಲ, ಅವು ಮುಚ್ಕೊಂಡಿರ್ತಾವೆ ಒಳಗಡೆ, ಇಲ್ಲ ಅಂತಿಲ್ಲ. ಅಜ್ಞಾನ ಹೋಗೋವರೆಗೆ ಅದು ಹೋಗಂಗಿಲ್ಲ. ಅದು ಗುರುಮುಖಾಂತರ ಬಂದಾಗೆ ಗೊತ್ತಾಗ್ತದೆ ಕೆಲವು ಏನೇನು ಅದಾವೆ ನಮ್ಮಲ್ಲಿರುವಂಥದ್ದು. ಅದಕ್ಕೆ ನಾವು ಸುಮ್ಮನೆ ಕುಂತ್ಕೊಂಡು ಬಿಡ್ತೀವಿ ಅಂತಂದ್ರೆ ಇದು ಬಿಡೋಕ್ಕಾಗಲ್ಲ. ಕಾಮ, ಕ್ರೋಧ, ಅರಿಷಡ್ ವರ್ಗಗಳಾಗಿರ್ಬೋದು, ಅಷ್ಟ ಮದಗಳಾಗಿರ್ಬೋದು, ಇವು ಸುಮ್ಮನೆ ಹೋಗಂಗಿಲ್ಲ. ಈಗ ಅದಕ್ಕೆ ನೋಡಿರಿ, ಯಾವಾಗ ಗುರುಮುಖಾಂತರ ಕೇಳ್ತೀವಿ, ಕೇಳೋದು ಬಿಟ್ಟಿಲ್ಲ, ಕೇಳ್ತಾ ಇದ್ದೀವಿ ಅಂತಂದ್ರೆ ನಮಗೆ ಗೊತ್ತಿರ್ಲಾರ್ದಂಗೆ ಇವೆಲ್ಲ ಹೊರಗೆ ಹೋಗ್ತಾವೆ. ಯಾಕಂದರೆ ಈ ಬಾಲ್ಯ ಬಂದ ಮೇಲೆ ಬಾಲ್ಯ ಯಾವಾಗ ಹೋಯ್ತು ಅಂತ ಗೊತ್ತಿಲ್ಲ, ಯೌವನ ಬಂದಿರ್ತದೆ, ಯೌವನ ಯಾವಾಗ ಹೋಯ್ತು ಮುಪ್ಪು ಬಂದಿರ್ತದೆ. ಹೌದಲ್ಲ? ಅದ್ರಂಗೆ ಇಲ್ಲಿ ಕೂಡ ಗುರುವಾಕ್ಯವನ್ನು ನಾವು ಕೇಳ್ತಾ ಹೋದಾಗ ನಾವು ಬಿಟ್ಕೊಳ್ಬೇಕು ಅನ್ನುವಂಥದ್ದೆಲ್ಲ ಅವು ತಾವೇ ಬಿಟ್ಕೊಂಡು ಹೋಗ್ತಾವೆ. ಅದಕ್ಕೆ ಗುರುವಾಕ್ಯ ಯಾಕೆ ಕೇಳಬೇಕು? ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹುದು ನರರಿಗೆ ಮುಕ್ತಿ ಅನ್ನುವಂಥದ್ದು. ಇದು ಕೇಳ ಬಿಡಬಾರ್ದು. ಇದು ಕೇಳ್ತಾ ಹೋದಾಗ ನಮಗೆ
ಗೊತ್ತಿರ್ದಂಗೆ ನೋಡ್ರಿ, ನಮ್ಗೆ ದಿವಸ ಓದೋದು ನಮ್ಗೆ ಗೊತ್ತಾಗಲ್ಲ, ದಿವ್ಸಕ್ಕೆ ದಿವಸ ಆಯುಷ್ಯ ನಮ್ಗೆ ಹತ್ರ ಬರ್ತಾ ಇದೆ. ಆದರೆ ಶರೀರ ಏನಾಗ್ತದೆ, ಷಡ್ಭಾವ ವಿಕಾರಕ್ಕೆ ಒಳಗೆ ಆಗ್ತಾನೆ ಹೋಗ್ತದೆ. ಆದರೆ ನಮ್ಗೆ ಗೊತ್ತಿಲ್ಲ. ಒಂದು ಗಿಡ ಬೆಳೀತದೆ, ಅದು ಕ್ರಮವಾಗಿ ಬೆಳೀತಾ ಹೋಗ್ತದೆ. ಒಂದು ಸಣ್ಣ ಗಿಡ ಇರ್ತದೆ, ಎತ್ತರ 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 ಬೆಳೆದಕ್ಕೆ ಅದು ಕಾಯಿ ಕೊಡ್ತದೆ. ಆಮೇಲೆ ಈ ಹೂವು, ಮೊಗ್ಗು, ಕಾಯಿ ಇವೆಲ್ಲ ಆಗ್ತವೆ. ಆದರೆ ಹೆಂಗೆ ಬೆಳೀತದೆ ನಮ್ಗೆ ಗೊತ್ತಾಗ್ತದೇನ? ಗೊತ್ತೇ ಆಗಂಗಿಲ್ಲ. ಅದು ಆಟೋಮೆಟಿಕ್ ಅಷ್ಟು ಬಂತು, ದೊಡ್ಡದಾಗ್ಯದ್ರಿ ಆ ಗಿಡ ಅಂತೀವಿ. ಅದ್ರ ನೋಡೋಕೆ ಕಣ್ಣಿಗೆ ಖಂಡಿತೇನೋ ಅಂತಂದರೆ ಇಲ್ಲ, ಅದು ತಾನು ಬೆಳೀತಾ ಇರ್ತದೆ. ಅದ್ರಂಗೆ ಇಲ್ಲಿ ಕೂಡ ನಾವು ಗುರುವಾಕ್ಯವನ್ನು ಕೇಳಕತ್ತೀವಿ ಅಂತಂದ್ರೆ ನಮ್ಮಲ್ಲಿರುವಂಥ ದುರ್ಗುಣಗಳು ತಾವೇ ಬಿಟ್ಕೊತಾವೆ. ಪ್ರತಿ ದಿವಸ ನಾವು ಕೇಳ್ತಾ ಹೋದಾಗ ಬಿಟ್ಕೊಳ್ತಾವೆ, ಸದ್ಗುಣಗಳು ಬರ್ತಾವೆ. ನಾವು ಮಾಡ್ಕೊಡ್ಬೇಕನ್ನುವಂಥದ್ದೇನಿಲ್ಲ, ಆಟೋಮೆಟಿಕ್ ಕೇಳಕತ್ತೀವಿ. ಅವು ಕಿವಿಗೆ ಬಡಿಯಾಕತ್ತೇವೆ ಅಂದ್ರೆ ದೊಡ್ಡ ಕೆಲಸ ಮಾಡ್ತಾವೆ. ಅವು ಒಂದಲ್ಲ, ಭಾಳ ದೊಡ್ಡ ಕೆಲಸ ಮಾಡ್ತಾವೆ. ನಾವು ಕೆಲವೊಂದು ದೃಷ್ಟಾಂತ ಹೇಳಿದ್ದಾರೆ, ಹೇಳಿದ್ದೀವಿ. ಯಾಕಂದ್ರೆ ಒಬ್ಬ ಕಳ್ಳ ಹೋಗ್ಬೇಕಾದಾಗ ಹೇಳಿ ಯಾವ ರೀತಿ ಹೇಳಿರ್ತಾರಂತಂದ್ರೆ, ನೋಡಪ್ಪ ನೀವು ಹೋಗ್ಬೇಕಾದ್ರೆ ಮಹಾತ್ಮರು ಹೇಳ್ತಿರ್ತಾರೆ, ಕೆಲವು ವಿಚಾರಗಳನ್ನು ಹೇಳ್ತಿರ್ತಾರೆ, ನೀ ಕೇಳಬೇಡ, ಕೇಳ್ದೇನೆ ನೀನೇನು ಮಾಡು, ಅವ್ರ ಮನೆಗೆ ಕಳ್ತನಕ್ಕೆ ಹೋಗು, ಎಲ್ಲರೂ ಪ್ರವಚನಕ್ಕೆ ಬಂದಾರ, ಶ್ರಾವಣ ಮಾಸ ಐತೆ, ನೀ ಕಳ್ತನ ಮಾಡ್ಕೊಂಡು ಬಾ ಅಂತ ಅಥವಾ ಹೋಗಿರ್ತಾನ. ತಂದೆ ಹೇಳಿರ್ತಾನೆ ಮಗನಿಗೆ, ಆಯ್ತಂತೆ ಕಿವ್ಯಾಗ ಹತ್ತಿ ಇಟ್ಕೊಂಡು ಹೋಗ್ತಾನೆ. ಅಲ್ಲಿ ದಾರ್ಯಾಗ ಒಂದು ಮಠ ಇರ್ತದೆ, ಆ ಮಠದಾಗ ಒಂದು ವಿಚಾರ ಬರ್ತದೆ, ದೇವತೆಗಳಿಗೆ ನೆರಳಿರಂಗಿಲ್ಲ ಅನ್ನುವಂಥದ್ದು ಕಿವಿಗೆ ಬೀಳ್ತದೆ. ಅದು ಅಷ್ಟೇ ಇಟ್ಕೊಳತನ ಕಳು ಮಾಡ್ಕೊಂಬರ್ಬೇಕಾದಾಗ ಅಲ್ಲಿ ರಾಜನ ಅರಮನೆ ಅದು ಇರ್ತದೆ. ಭಟ್ರಿಗೆ ಅಲ್ಲಿ ಗೊತ್ತಾಗಿಬಿಡ್ತದೆ ಕಳ್ಳ ಅದಾನ ಅಂತೇಳ್ಬಿಟ್ಟು ಹಿಂದೆ ಬೆನ್ನತ್ತಾರೆ ಅಲ್ಲಿ ಅರಮನೆಗಿರೋಂಥವ್ರು. ಕಳ್ಳ್ರು ಅಂತ ಬೆನ್ನತ್ತಾಗ ಪಾಪ ಇವನು ಓಡಿ ಬರ್ತಾನೆ. ಆದರೂ ಕೂಡ ಅವ್ರ ಕೈ ಸಿಕ್ಕೊಂಬಿಡ್ತಾನೆ, ಒಯ್ದು ಕಟ್ಟಿ ಹಾಕಿಬಿಡ್ತಾರೆ. ಅದು ಗಲ್ಲು ಶಿಕ್ಷೆ ಪ್ರಕಟ ಆಗ್ತದೆ ರಾಜನಿಂದ ಗಲ್ಲು ಶಿಕ್ಷೆ ಆಗಬೇಕಿತ್ತಾಗ ಈತ ಕಳ್ತನ ಮಾಡ್ಯಾನ ಅನ್ನುವಂಥದ್ದು ಆಗ್ತದೆ. ಅದಕ್ಕೆ ಭಾಳಷ್ಟು ಯೋಚನೆ ಆಗ್ತದೆ, ಏನು ಮಾಡೋದು. ಎಷ್ಟು ಹೊಡೆದ್ರು ಬಡಿದ್ರು ಕೂಡ ಸುಳ್ಳು, ಇಲ್ಲ ನಾ ಕಳ್ತನ ಮಾಡಿಲ್ಲ ಅಂತ ಹೇಳಿರ್ತಿರ್ತಾನೆ. ಆವಾಗ ರಾಜನಿಗೆ ಒಂದು ವಿಚಾರ ಬರ್ತದೆ, ಆದರೆ ಇವಾಗ ಕಳ್ತನ ಮಾಡಿಲ್ಲ ಅಂತನ ನಿರಪರಾಧಿಗೆ ಶಿಕ್ಷೆ ಆಗೋದು ಬೇಡ ಅಂತ ಆತನ ಒಳ ಮನಸ್ಸು ಭಾಳಷ್ಟು ವಿಚಾರ ಮಾಡ್ತಾ ಇರ್ತದೆ. ಅದಕ್ಕೆ ಆತ ದುರ್ಗಾದೇವಿ ಹತ್ರ ಯಾವತ್ತೂ ಸುಳ್ಳು ಹೇಳ್ತಿರಂಗಿಲ್ಲ, ನಿಜನೇ ಹೇಳ್ತಿರ್ತಾನೆ. ಅದು ಒಂದು ಗೊತ್ತಾದಾಗ ಇದು ಆತನ ಮನಸ್ಸಿನಲ್ಲಿ ಏನಾದ್ರು ಗೊತ್ತು ಮಾಡ್ಕೊಳ್ಳೋಣ ಅಂತ ಒಂದು ದುರ್ಗಾ ವೇಷ ಹಾಕ್ಕೊಂಡು ಒಂದು ಕತ್ತಲು ಕೋಣೆಯಲ್ಲಿ ಒಬ್ಬರು ನಿಲ್ಲಿಸಿ ಆತನ ಕಣ್ಣು ಕಟ್ಕೊಂಡೋಗಿ ಆ ರೂಮಲ್ಲಿ ಬಿಟ್ಕೊಂಡೆ ಕಣ್ಣು ತೆರೆದು ನೋಡ್ತಾನೆ. ದುರ್ಗಾದೇವಿ ಕಣ್ಣು ಮುಂದೆ ಬಂದಗಾನೆ ತಾಯಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಕೈ ಮುಕ್ಕೊಂಡು ನಡ್ಕೊಂತ ಅವ್ವ ಅಂತಾನೆ. ಅಂದ್ಗಳನ್ನು ಏನು ಮತ್ತೆ ಏನೇನು ಮಾಡಿದೆ ಅದ ಅಂತೇಳ್ಬಿಟ್ಟು ಅದು ಇದು ಮಾಡಿದಾಗ, ನಾ ಎಲ್ಲ ನಿನ್ನ ಹತ್ರ ಹೇಳ್ಕೊಳ್ತೀನಿ, ಜನರ ಹತ್ರ ನಾ ಯಾರ ಹತ್ರ ಹೇಳ್ಕೊಳ್ಳದೆ ಇರುವಂಥ ವಿಷಯ ನಿನ್ನ ಹತ್ರನೇ ಹೇಳ್ಕೊಳ್ತೀನಿ ತಾಯಿ, ನನ್ನ ತಾಯಿ ನೀನು ಅಂತ ಹೇಳಿ ಇನ್ನೇನು ಕಳ್ತನ ಮಾಡೀನಿ ಅಂತ ಹೇಳ್ಬೇಕು ಅನ್ನೋದ್ರಾಗ ಆ ವ್ಯಕ್ತಿ ದೇವತೆಗೆ ನೆರಳಿರಂಗಿಲ್ಲ ಅಂತ ಅನ್ನುವಂಥದ್ದು ಕಿವಿಗೆ ಬಿದ್ದದ್ದು ನೆನಪು ಬಂದ್ಬಿಡ್ತು ನೋಡ್ರಿ ಆ ಸಮಯದಲ್ಲಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಮಹಾತ್ಮರ ವಾಕ್ಯಗಳು ಹೆಂಗೆ ಕೆಲ್ಸಕ್ಕೆ ಕೊಡ್ತಾವೆ ನಮ್ಗೆ. ಸುಮ್ಮನೆ ಕೇಳ್ಬೇಕಂತ ಕೇಳಿಲ್ಲ, ಚೆನ್ನಾಗಿ ಕಿವಿಗೆ ಬಿದ್ದದ್ದು ಅದು ನಷ್ಟ ಆಗಂಗಿಲ್ಲ ಅನ್ನೋದಕ್ಕೆ ಈ ವಿಚಾರ ಹೇಳ್ತಾ ಇರೋದು. ಇದು ಹಾಗೆ ಹೋಗುವಂಥವಲ್ಲ ಈ ವಿಚಾರಗಳು. ಅವಾಗ ಏನಾಯಿತು, ದೇವತೆಗಳಿಗೆ ನೆರಳಿಲ್ಲ ಅಂತ ಗುರುಗಳು ಹೇಳಿದ್ರಲ್ಲ ಅವತ್ತು, ಒಂದು ಮಾತು ಕಿವಿಗೆ ಬಿದ್ದಿತ್ತು ನನಗೆ. ಹಿಂಗೆ ಹೇಳ್ಬೇಕಂತ ಹಿಂಗೆ ನೋಡೋದ್ರಾಗ ನೆರಳು ಬಿದ್ದಿತ್ತು. ಅರೆ ಇದು ನಿಜವಾಗಿ ಈಕಿ ದುರ್ಗಾ ಅಲ್ಲ, ಇದು ವೇಷ ಹಾಕ್ಕೊಂಡು ಬಂದಂಗೆ ಆಗ್ಯದ ಅಂತ ಗೊತ್ತಾಗಿ, ಇಲ್ಲ ನಾನು ಯಾವುದು ತಪ್ಪು ಮಾಡಿಲ್ಲ, ನಾನೇನು ಕಳ್ತನ ಮಾಡಿಲ್ಲ ಅಂತ ಹೇಳಿಬಿಟ್ಟ. ಆವಾಗ ರಾಜನಿಗೆ ಗೊತ್ತಾಯಿತು, ಇಲ್ಲ ದುರ್ಗಾದೇವಿ ಮುಂದೆ ಈತ ಕರೆಕ್ಟಾಗಿ ಹೇಳ್ಕೊಳ್ಳುವಂಥವ್ನು ಇಲ್ಲ ಅಂತ ನಂದಾಗ ಈತ ನಿರಪರಾಧಿ ಅದಾನ, ಈತಗೆ ಬಿಟ್ಬಿಡ್ರಿ ಅಂತ ಆ ಮರಣ ದಂಡನೆಯಿಂದ ಪಾರಾದಾತ. ಹೇಳೋ ಉದ್ದೇಶ ಏನು ಅಂತಂದ್ರೆ, ಒಂದು ವಾಕ್ಯ ಗುರು ವಾಕ್ಯದಿಂದ ಮರಣದಂಡನೆಯಿಂದ ಪಾರಾದಂದಾಗ ಆತಗೆ ಗೊತ್ತಾಯಿತು, ಒಂದು ವಾಕ್ಯ ಗುರು ವಾಕ್ಯದಿಂದ ಇಂಥ ಶಿಕ್ಷೆಯಿಂದ ನಾ ಬಿಡುಗಡೆ ಹೊಂದಿದೆ ಅಂತಂದ್ರೆ ಇನ್ನು ಅದನ್ನೇ ಮಾಡಿಕೊಂಡ್ರೆ ಎಷ್ಟು ನನಗೆ ಫಲ ಐತಪ್ಪ, ಇದ್ರಾಗ ನಾನು ಎಷ್ಟು ದುಃಖದಿಂದ ಪಾರಾಗ್ತೀನಿ ನಾನು ಅಂತ ಅನ್ನೋದಕ್ಕಾಗಿ ಆತ ಗುರುವಾಕ್ಯವನ್ನು ಕೇಳ್ತಾ ಬಂದ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡುವಂಥದ್ದು ಗುರುವಾಕ್ಯಗಳು ಸುಮ್ಮನೆ ಎಲ್ಲ ಪರಮಾತ್ಮನ ಸ್ವರೂಪನೇ, ಸಗುಣ ರೂಪದಿಂದ ಬಂದಂಥ ಪರಮಾತ್ಮತ ಸುಮ್ಮನೆ ಹೋಗ್ತವೇನ ಆತನ ಮಾತು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಎಷ್ಟು ಭೋಗಿಸಿದ್ರು ಕೂಡ ಇದು ತೃಪ್ತಿ ಆಗದೆ ಇರುವಂಥದ್ದು. ಮತ್ತು ನಿನಗೆ ಕೃಪೆ, ಯಾಕಂದ್ರೆ ನಿನ್ನ ಕೃಪೆ ಇಲ್ಲದೆ ಇದು ಬಿಡೋಕ್ಕಾಗಂಗಿಲ್ಲ ವಿಷಯಗಳು. ಮತ್ತು ನಿನಗೆ ಶರಣಾಗತಿ ಆಗದೆ ಇದ್ದಾಗ ಇವು ನನ್ನ ಜೊತೆನೇ ಬರ್ತಾವೆ, ನನ್ನನ್ನು ಮಣ್ಣು ಮುಕ್ಕಿಸ್ತಾವಿವು.
ಇವೇನದಾವ ಆಸೆ ಅನ್ನುವಂಥದ್ದು ಇವೆಲ್ಲ ಏನಾಗ್ತಾವ, ಈ ಮದಗಳು ಅರಿಷಡ್ ವರ್ಗಗಳು ಇವು ನನ್ನ ಜೊತೆನೇ ತಿರುಗ್ತಿರ್ತವೆ ಯಾವತ್ತು. ಅದಕ್ಕೆ ನಾವು ಯಾವಾಗಲೂ ಶತ್ರುಗಳ ಜೊತೆನೇ ತಿರುಗ್ತೀವಿ. ನಾವು ಶತ್ರುಗಳ ಜೊತೆನೇ ಅದೀವಿ. ಬೇರೆದವ್ರ ಶತ್ರುಗಳಪ್ಪ, ಅವ್ರು ಹೊಡಿಬೇಕು ಇರ್ಬೇಕು, ಅವ್ರ ಶತ್ರು ಅಲ್ಲ, ನಮ್ಮೊಳಗೆ ಕುಂತಾರೆ ಇವರೆಲ್ಲ. ಅದಕ್ಕೆ ಹೇಳ್ತಾರೆ, ಕಳ್ಳರಾದಾರವ್ವ ಸುಳ್ಳರಾದಾರವ್ವ, ಆರ್ಮೂರು ಗುಣದವರು ಸೇರ್ಯಾರವ್ವ, ಎಲ್ಲರೂ ಕೂಡಿ ನನ್ನ ಎಳೆಯುವರವ್ವ. ಗೆಳತಿ ಗೆಳತಿ ನಾನೊಬ್ಬಾಕಿ ಮನಿಯಾಗ ಹ್ಯಾಂಗಿರಲವ್ವ ಗೆಳತಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಹಂಗೆ ಇವ್ರು ಯಾರು ಅದಾರ, ನಮ್ಮ ಜೊತೆನೇ ಇರುವಂಥವ್ರನ್ನ ಇವ್ರನ್ನ ಸಾಕಿ ಸಲುವಿ ಇವ್ರ ಜೊತೆನೇ ತಿರುಗಾಡಕತ್ತೀವಿ ನಾವು. ಅಂದ್ರೆ ನಮ್ಗೆ ಆನಂದ ಹೆಂಗೆ ಸಿಗ್ತದೆ ಹೇಳ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಬಿಟ್ಟು ಬಿಡು ಅಂತಂದ್ರೂ ಕೂಡ ಇವ್ರನ್ನ ಬಿಡೋಕ್ಕಾಗವಲ್ದಪ್ಪ. ಅದಕ್ಕೆ ಈ ವಿಷಯಗಳನ್ನು ಕಂಡು ಕೂಡಲೇ ಒಂದೇ ಸಮನೆ ಮನಸ್ಸು ಏನದ ಹಾರಾಡ್ತದೆ. ಅದು ಬಿಡ್ಬೇಕನ್ನಿಸ್ತದನ? ಇಲ್ಲ, ಅದನ್ನು ಪಡ್ಕೊಳ್ಬೇಕಂತದ. ಯಾವ ವಿಷಯಗಳು ಕಾಣ್ತಾವೆ ಅಲ್ಲೇ ಹೋಗ್ತದೆ ಮನಸ್ಸು. ಇಲ್ಲಿ ಬಂದು ಕುಂತು ಕೇಳ್ಬೇಕಾದ್ರೆ ನಮ್ಮ ಮನಸ್ಸುಗಳು ಚಡ್ಪಡಿಸ್ತಾವೆ. ಸ್ಟಾರ್ಟಿಂಗ್ ಈ ಕೇಳ್ತಾ ಹೋದಾಗ ಸ್ವಲ್ಪ, ಯಾಕಂದ್ರೆ ಆ ಮನಸ್ಸನ್ನು ಹಿಡಿತಕ್ಕೆ ತೊಗೊಳಲ್ತಾನೆ ಹಂಗೆ ಮಾಡ್ತದೆ. ಕೂಡಿಸಿಬಿಟ್ಟು ಎಲ್ಲೆಲ್ಲೋ ವಿಚಾರಗಳು ಮಾಡೋಕೆ ಹತ್ತಿಬಿಡ್ತದೆ. ಇಲ್ಲಿ ಒಂದು ತಾಸು ಕೂಡೋದಕ್ಕಿಂತ ಏನಾರು ಒಂಚೂರು ಕೆಲಸ ಮಾಡಿದ್ರೆ ಆಗ್ತದೆ, ಏನೋ ಒಂದು ಸ್ವಲ್ಪ ಸೀರಿಯಲ್ಲಾರ ನೋಡಿದ್ರೆ ಆಗ್ತದೆ, ಅಥವಾ 4 ಮಂದಿ ಜೊತೆ ಮಾತಾಡಿದ್ರಾರ ಆಗ್ತದೆ, ಅಥವಾ ಶಾಪಿಂಗ್ಗಾರ ಹೋದ್ರೆ ಆಗ್ತದೆ. ಇಷ್ಟು ಮಾಡೋಕ್ಕೆ ಶುರು ಮಾಡ್ತದೆ ಈ ಮನಸ್ಸು. ಅದಕ್ಕೆ ಏನಿಲ್ಲ, ಒಂದು ತಾಸು ಗುರುವಾಕ್ಯ ಇಲ್ಲೇ ಅಂತಲ್ಲ, ಎಲ್ಲಾದರೂ ಒಂದು ಗುರುವಾಕ್ಯ ಕೇಳಬೇಕಾದ್ರೆ ನೀನು ಅಷ್ಟೇ ಕೂಡಬೇಕು. ಹೋಗಿ ಕೂಡ್ದು ಒಂದು ತಾಸು ಮಾತ್ರ ಯಾವ ಕಡೆ ಹೋಗಿ ಕೂಡ್ದು ಅಂತೇಳಿ ಆ ಒಂದು ನಿರ್ಧಾರೆಯನ್ನು ಸಂಕಲ್ಪ ಮಾಡಿಕೊಂಡು ಕುಂತು ಕೇಳುವಂಥದ್ದು ಭಾಳ ಮುಖ್ಯ ಇರ್ತದೆ. ಇದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಭಾಳ ಕಷ್ಟ ಅದ. ಅದಕ್ಕೆ ಈ ಮನಸ್ಸು ಹೆಂಗಂದ್ರೆ ವಿಷಯಾದಿಗಳು ಕಂಡು ಕೂಡಲೇ ಒಂದೇ ಸಮನೆ ಹಾರಾಡ್ತದೆ. ಹೆಂಗೆ ಒಂದು ಮಂಗ ಗಿಡದ, ಅದಕ್ಕೆ ಮರ್ಕಟ ಅಂತ ಹೇಳಿದಾರೆ. ಈ ಮನಸ್ಸಿಗೆ ಮರ್ಕಟ, ಇದು ಕೋತಿ ಇದ್ದಂಗೆ ಇದು ಒಂದು ಗಿಡಕ್ಕೆ ಹಾರಿ ಇನ್ನೊಂದು ಗಿಡಕ್ಕೆ ಹಂಗೆ ಜಂಪ್ ಹೆಂಗೆ ಮಾಡ್ತದ, ಅದ್ರಂಗೆ ಈ ಮಂಗ ಇದ್ದಂಗೆ ಈ ಮನಸ್ಸು. ಅದಕ್ಕೆ ಮತ್ತೊಂದು ಈ ವಿಷಯ ಬಿಡ್ತದೆ, ಇನ್ನೊಂದು ವಿಷಯಕ್ಕೆ ಹೋಗ್ತದೆ. ಹೌದಾ? ಶಬ್ದದಾಗ ಸುಖ ಐತಂತಂದ್ರೆ ರೂಪಕ್ಕೆ ಹೋಗ್ತದೆ, ರೂಪದಾಗ ಸುಖ ಐತಂದ್ರೆ ರುಚಿಗೆ ಹೋಗ್ತದೆ, ರುಚಿದಾಗ ಸುಖ ಅಂದ್ರೆ ಸ್ಪರ್ಶಕ್ಕೆ ಹೋಗ್ತದೆ, ಸ್ಪರ್ಶ ಸುಖ ಅಂದಗಳನ್ನೇ ಇವು ಎಲ್ಲ ಪ್ರತಿಯೊಂದು ವಿಷಯಕ್ಕೆ ಹಾರಾಡ್ತದೆ. ಒಂದು ಕ್ಷಣ ಮಾತ್ರ ಆದರೂ ಇದು ಸುಮ್ಮಿರಂಗಿಲ್ಲ ರೀ. ಈ ಮನಸ್ಸನ್ನುವಂಥದ್ದು ಇದು ಒಂದು ಕ್ಷಣ ಸುಮ್ಮನಿರಂಗಿಲ್ಲ. ಇಂಥ ಯಾವ ಇದು ವಿಷಯ ಲಂಪಟವಾದ ಮನಸ್ಸು ತಡೆಯುವುದು ಭಾಳಷ್ಟು ಕಷ್ಟ ಐತಪ್ಪ. ಇದನ್ನು ಕೂಡ ಈ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಇಲ್ಲಿ, ಯಾಕಂತಂದರೆ ಅರ್ಜುನನು ಭಗವಂತನನ್ನು ಕುರಿತು ಚಂಚಲಂ ಹಿ ಮನಃ ಕೃಷ್ಣ ಅಂತ ಇಲ್ಲಿ ಕೇಳ್ಕೊಂಡಿದ್ದಾನೆ. ಯಾಕಂದ್ರೆ ಈ ಮನಸ್ಸು ಅನ್ನುವಂಥದ್ದು ಹೆಂಗೈತಂದ್ರೆ ಭಾಳ ಚಂಚಲದಿಂದ ಐತಪ್ಪ ಇದು. ಯಾಕಂದ್ರೆ ಆತ ಹೇಳ್ತಾನೆ ಯಾವ ರೀತಿ ಅಂದ್ರೆ, ಬ್ರಹ್ಮಾಂಡದಲ್ಲಿರುವ ವಾಯುವನ್ನಾದ್ರೂ ನಿಲ್ಲಿಸ್ಬೋದು ಅಂತ. ಈ ಬ್ರಹ್ಮಾಂಡದಲ್ಲಿರುವ ಈ ವಾಯುವೇನಾದ್ರೂ ಅದನ್ನು ನಿಲ್ಲಿಸ್ಬೋದು, ಅದರ ತಡಿಬಹುದು. ಆದರೆ ಮನಸ್ಸನ್ನು ಒಂದು ಕ್ಷಣ ತಡಿಲಿಕ್ಕೆ ಅಸಾಧ್ಯವಾಗಿರುವಂಥದ್ದಪ್ಪ ಅಂತ ಹೇಳ್ತಾರೆ ಗೀತೆಯಲ್ಲಿ. ಮತ್ತು ಯೋಗ ವಾಸಿಷ್ಠದಲ್ಲಿ ಕೂಡ ಶ್ರೀರಾಮಚಂದ್ರ ವಸಿಷ್ಠರನ್ನು ಕುರಿತು ಹೇಳ್ತಾರ, ಅಪ್ಪ ಮಹಾಮುನಿಯೇ, 7 ಸಮುದ್ರಗಳನ್ನು ಅಚ್ಚರಿ ಮಾಡಿ ಕುಡಿಬೋದು, ಒಂದು ಬೊಗ್ಸೆ ಮಾಡಿ ಕುಡಿಬೋದು ಅಂತ 7 ಸಮುದ್ರಗಳನ್ನು ನೋಡ್ರಿ. ಮತ್ತು ಈ ಭೂಮಿ ಐತಲ್ಲ, ಇದನ್ನು ಚಾಪಿ ಥರ ಸುತ್ತಬಹುದು ಅಂತ ನೋಡ್ರಿ. ಮತ್ತು ಇದು ನೋಡ್ರಿ, ಯಾಕಂದ್ರೆ ಮೇಲ್ಮುಖವಾಗಿ ಹರಿಯುವಂಥ ಅಗ್ನಿಯನ್ನು ಕೆಳಮುಖವಾಗಿ ಮಾಡ್ಬೋದು ಅಂತ. ಯಾಕಂದ್ರೆ ಮೇಲ್ಮುಖವಾಗಿ ಹರಿಯುವಂಥ ಇದು ಉರಿತಾ ಇರುವಂಥ ಅಗ್ನಿ, ಅದನ್ನು ಕೆಳಮುಖ ಬೇಕಾದ್ರೆ ಮಾಡ್ಬೋದು. ಆದ್ರೆ ಮನಸ್ಸನ್ನು ಮಾತ್ರ ನಿಲ್ಲಿಸುವಂಥದ್ದು ಭಾಳ ಕಷ್ಟ ಐತಪ್ಪ, ಭಾಳ ದುಸ್ತರ ಅಂತ ಹೇಳ್ತಾರೆ. ಈ ಕಾರಣದಿಂದ ನನ್ನ ಮನಸ್ಸು ಅಂಥವ್ರು ಹಂಗೆ ಹೇಳಿದ್ದಾರೆ ನೋಡು. ಅಷ್ಟೆಲ್ಲ ಹೇಳಿದಾರಪ್ಪ. ಅದ್ರಾಗ ಈ ಕಾರಣದಿಂದ ಮನಸ್ಸನ್ನು ತಡೆಯುವುದು ನನ್ನಿಂದ ಆಗವಲ್ದು, ಏನು ಮಾಡಂದಿ ಇವ್ರು ಹಿಂಗೆ ಹೇಳ್ಯಾರ. ಮತ್ತು ಈಗ ಎಲ್ಲರ ಮನಸ್ಸುಗಳು ಹಂಗೆ ಅದಾವ. ಮತ್ತೀಗ ಅಂಥವ್ರ ಮನಸ್ಸುಗಳು ಹಂಗೆ ಅದಾವಂತ ಅವರೇ ಶ್ರೀರಾಮಚಂದ್ರ ಕೇಳ್ಕೊಂಡಿದ್ದಾನೆ. ಮತ್ತು ಈಗ ಆ ಕಾರಣದಿಂದ ನನ್ನ ಮನಸ್ಸು ಕೂಡ ಹಾಗೆ ಅದ.
ಅದಕ್ಕೆ ನನಗೆ ಇದನ್ನು ತಡೆಯೋಕೆ ಆಗ್ತಾ ಇಲ್ಲಪ್ಪ ನನ್ನಿಂದ. ಅದರಿಂದ ದೇವ, ಈ ಮನಸ್ಸಿನ ವಿಷಯಗಳ ಆಸೆ ಏನದಾವ ಅದನ್ನು ನೀನು ತೆಗೆದುಹಾಕು. ಈ ಮನಸ್ಸನ್ನು ಏನಂದ್ರೆ ವಿಷಯದ ಆಸೆಗಳನ್ನು ಮಾಡ್ತದೆ ಇದು ಮನಸ್ಸು. ಆ ಆಸೆಗಳನ್ನು ನೀನು ತೆಗೆಸಿಬಿಡಪ್ಪ, ತೆಗೆದುಬಿಡು. ಹೌದು, ನಿನಗೆ ಕೆಡಿಸ್ಲಿಕ್ಕೆ ಬರ್ತದಂತಂದು ನೀನು ಹೆಂಗೆ ಹೇಳ್ತೀಯಪ್ಪ ನನಗೆ ಅಂತ ನೀನೇನಾರ ಅಂದ್ರೆ, ಹೌದು ಈ ಮನಸ್ಸಿನ ಆಸೆಯನ್ನು ನಿನಗೆ ಕೆಡಿಸ್ಲಿಕ್ಕೆ ಬರ್ತದಂತ ನನಗೆ ನೀನು ಹೆಂಗೆ ಹೇಳ್ತಿದ್ದೀ ಅಂತ ಕೇಳಿದ್ರೆ, ಅದಕ್ಕೆ ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೋ ನೋಡ್ರಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಅದು ಕೆಡ್ಸ್ಲಿಕ್ಕೆ ಬರ್ತದಂತ ನೀನು ಹೆಂಗೆ ಹೇಳ್ತಿದ್ದೀ ಅಂತಂದಾಗ ಬರ್ತದೆ, ಯಾಕೆ ಬರೋಂಗಿಲ್ಲ? ನೀ ಕೃಪೆ ಮಾಡಿದರೆ ಎಲ್ಲನೂ ಬರ್ತದಪ್ಪ, ನಿನಗೆ ಅಷ್ಟು ಶಕ್ತಿ ಐತೆ. ಅಂದ್ರೆ ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲಿ ನೀನೇ ಪ್ರಕಟ ಆಗು, ಅದು ಸುಮ್ಮಿರ್ತದೆ ನೋಡ್ರಿ. ಎಲ್ಲಿ ಹೋದರೂ ಕೂಡ ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ನೀನೇ ಪ್ರಕಟ ರೂಪದಿಂದ ಅದಕ್ಕೆ ಕಾಣಿಸು. ಆ ಮನಸ್ಸಿಗೆ ನೀನೇ ಪ್ರಕಟ ರೂಪದಿಂದ ಕಾಣಿಸಪ್ಪ ನನಗೆ. ನೀನು ಕಂಡ್ರೆ ಎಲ್ಲಿ ನೋಡಿದ್ರು ಪರಮಾತ್ಮನೇ ಇರ್ತಾನಂತ ತಿಳಿತದೆ ಇದು ಮನಸ್ಸು. ಯಾವುದ್ಯಾವ್ದು ವಿಷಯಗಳಿಗೆ ಹೋಗ್ತದೆ ಅಲ್ಲಿ ನೀನು ಕಂಡುಬಿಟ್ಟೆ ಅಂತಂದ್ರೆ ಅದಕ್ಕೆ ಅನ್ನಿಸ್ತದ ಎಲ್ಲಿ ಹೋದರೂ ಕೂಡ ಪರಮಾತ್ಮನೇ ಅದಾನ ಅಂತ ತಿಳ್ಕೊಂಡು ನನ್ನ ಮನಸ್ಸು ವಿಷಯ ವಾಸನೆಯನ್ನು, ವಿಷಯಗಳ ಒಂದು ಆಸೆಯನ್ನು ಬಿಟ್ಟುಬಿಡ್ತದೆ. ಅದು ಈ ರೀತಿ. ಹೌದು, ನಿನ್ನ ಮನಸ್ಸಿನ ಸಂಗಡ ನಾನೇನು ಬೆನ್ನು ಹತ್ತಲಿ ಅಂತ ನೀನು ಅಂದರೆ, ಹೌದು ನೀನೆಲ್ಲ ಹೇಳಕತ್ತಿದೆ ಎಲ್ಲೆಲ್ಲಿ ನನ್ನ ಮನಸ್ಸು ಹೋಗ್ತದೆ ಅಲ್ಲೆಲ್ಲಿ ನೀ ಪ್ರಕಟ ಆಗಂತ ಹೇಳಕತ್ತಿದೆ. ಹೌದು, ನಿನ್ನ ಮನಸ್ಸಿನ ಸಂಗಡ ನಾನು ಎಲ್ಲಿ ಬೆನ್ನು ಹತ್ತಲಿ ಅಂತ ನೀನೇನಾದ್ರು ಅಂದ್ರೆ, ನಿನ್ನ ಮನಸ್ಸಿನ ಜೊತೆ ನಿನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲಿ ನಾನು ಬೆನ್ನು ಹತ್ತಂದ್ರೆ ಅದು ಹೆಂಗಾಗ್ತದೆ? ಹಂಗಂದ್ರೆ ಏನು ಮಾಡೋದು ಅಂತಂದ್ರೆ ಅದು ಹೇಳ್ತಾನೆ. ಹೌದು, ನೀನು ಹಂಗಂದ್ರೆ ನೀನೇನು ಸಣ್ಣತ್ತಿದ್ದೇನ? ಇಲ್ಲಿದ್ದುಕೊಂಡು ಅಲ್ಲಿಲ್ಲ, ಅಲ್ಲಿದ್ದುಕೊಂಡು ಅಲ್ಲಿಲ್ಲ ಅಂತ ಅನ್ನಂಗಿದ್ದೇನೆ? ನೀ ಪರಿಚ್ಛಿನ್ನನಿದ್ದೇನ? ನೀನು ಹೆಂಗಿದಪ್ಪ? ಪೂರ್ಣನಾಗಿದ್ದೇವ ನೀನು? ಪರಿಪೂರ್ಣನಾಗಿರುವಂಥವನು ನೀನೇ ಹೇಳು. ಪರಿಚ್ಛಿನ್ನತೆಯಿಂದ ಕೂಡಿದಂಥವನಾಗಿದ್ರೆ ನೀನು ಅನಿತ್ಯ ಅದನ ಅಂತ ಹೇಳಬೇಕಾಗ್ತದ. ನೀ ಪರಿಪೂರ್ಣವಾಗಿದೆ, ನಿತ್ಯ ಆಗಿದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವಾಗಲೂ ಇರುವಂಥವನು ನೀನು. ನಿತ್ಯತ್ವವನ್ನು ಬೋಧ ಮಾಡ್ತಕ್ಕಂಥ ಶ್ರುತಿಗೆ, ಯಾಕಂದ್ರೆ ನೀ ಹೆಂಗಿದೆ? ಪರಿಪೂರ್ಣವಾಗಿದೆ, ನಿತ್ಯ ಆಗಿದೆ. ಹಾಗಾಗಿ ನಿನಗೆ ನಾನು ಹೇಳ್ತೀನಪ್ಪ, ನಿತ್ಯತ್ವವನ್ನು ಬೋಧ ಮಾಡ್ತಕ್ಕಂಥ ಶ್ರುತಿಗೆ ವಿರೋಧ ಆಗ್ತದೆ. ನನ್ನ ಕೈಲಿ ಆಗಂಗಿಲ್ಲಪ್ಪ, ನಾನು ಈ ಪರಿಚ್ಛಿನ್ನತೆಯಿಂದ ಕೂಡೀನಿ ಅಂತ ಅನ್ನೋದಾದ್ರೆ ಶ್ರುತಿ ಒಂದು ಪ್ರಮಾಣಕ್ಕೆ ವಿರೋಧ ಆಗ್ತದದು. ನೀನು ಯಾವಾಗಲೂ ನಿತ್ಯವಾಗಿರುವಂಥವನಿದಿ, ಪರಿಪೂರ್ಣನಾಗಿರುವಂಥವನಿದಿ. ಅದರಿಂದ ನೀನು ಯಾವಾಗಲೂ ಇರ್ತಕ್ಕಂಥವನು, ನೀನು ಪರಿಪೂರ್ಣವಾಗಿರುವಂಥವನು. ಅದಕ್ಕೆ ನೀನು ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತಿದೋ ಅಲ್ಲೆಲ್ಲಿ ನೀನೇ ಕೃಪೆ ಮಾಡಿ ಕಾಣಿಸು ನನಗೆ. ಕಾಣಿಸೋ ವಿಷಯಾದಿಗಳು ಬಿಟ್ಬಿಡ್ತದೆ ಇದು. ನನ್ನ ಮನಸ್ಸಿನ ವಿಷಯಗಳು ಆಸೆಯನ್ನು, ನನ್ನ ಮನಸ್ಸಿನಲ್ಲಿರುವಂಥ ಆಸೆಯನ್ನು ಬಿಡಿಸುವಂಥ ಶಕ್ತಿ ನಿನಗೆ ಐತೆ. ಅದಕ್ಕೆ ಈ ರೀತಿಯಾಗಿ ನನ್ನಲ್ಲಿರುವಂಥ ಆಸೆಗಳನ್ನು ಬಿಡಿಸೋ ತಂದೆ ಅಂತ ಪರಮಾತ್ಮನನ್ನು ಕುರಿತು ಭಕ್ತನಾದಂಥವ ಕೇಳಿಕೊಳ್ತಾ ಇದ್ದಾನ. ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ, ತನು ಧನ ವನಿತಾದಿಯೋಳ್ ಆವ ಅಭಿರತಿ ಜನಿಸುವುದಂತೆ ನಿನ್ನಯ ನಿಜಾಂಗ್ರಿ ವನಜದೋಳಿ ಮತಿ ಗನುರಾಗವ ಇತ್ತು ಎನಗ ಅಭಯಂ ಗುಡು ಪುರಮಥನ ಅಂತ ಇಲ್ಲಿ 2ನೇ ನುಡಿಯಲ್ಲಿ ಕೇಳ್ತಾರೆ. ನಾವೇನಾರ ಒಂದು ಯಾವಾಗಾರು ಕೇಳಿವೇನ್ರಿ? ನಾವು ಹುಟ್ಟಿ ಇಷ್ಟು ದೊಡ್ಡವರಾಗಿವೆ ಅಂತಂದ್ರೆ ಕೂಡ ಯಾವತ್ತಾದ್ರೂ ಇದನ್ನು ಕೇಳಿವೇನು ಅಂದ್ರೆ ಖಂಡಿತ ಕೇಳಿಲ್ಲ. ಅದ ಏನು ಹೇಳ್ತಾನಪ್ಪ, ನನ್ನ ದೇಹ, ಸ್ತ್ರೀ, ಪುತ್ರ, ಆಸ್ತಿ, ಸಂಪತ್ತು, ಒಡವೆ ಇವೆಲ್ಲ ಮೊದಲಾದವುಗಳಲ್ಲಿ ಏನು ಪ್ರೇಮ ಐತಲ್ಲ, ಅಂಥ ಪ್ರೇಮ ರೂಪವಾದಂಥ ಭಕ್ತಿಯನ್ನು ನಿನ್ನ ಪಾದಕಮಲಗಳಿಗೆ ಕೊಡುವ ನನಗೆ. ನಿನ್ನ ಪಾದಕಮಲಗಳಲ್ಲಿ ಉತ್ಪತ್ತಿ ಆಗುವಂಗೆ ಮಾಡು ಅಂತ ಹೇಳ್ತಾರೆ ಅವರು. ನೋಡ್ರಿ, ಅದಕ್ಕೆ ಇವತ್ತೇನೋ ಒಂದು ಕೇಳುವಂಥ ಭಾವ ಬಂದದ, ಇಂಥದನ್ನು ನಾವು ಪಡ್ಕೊಳ್ಬೇಕನ್ನುವಂಥ ಭಾವ ಬಂದದ. ಬಂದು ಕುಂತು ಕೇಳೋಕ್ಕೆ ಶುರು ಮಾಡಿವಂದ್ರೆ ಇದು ದೊಡ್ಡ ಸಂಪತ್ತು, ಸಾಮಾನ್ಯ ಅಲ್ಲ ಇದು. ಈ ಭಾವ ಬಂದದ್ರೆ ಗುರುಗಳು ಹೇಳ್ತಾರೆ, ನಮ್ಮ ಬೆನ್ನು ನಾವೇ ಚಪ್ಪರಿಸ್ಕೊಳ್ಬೇಕು. ಇಂಥದನ್ನು ನಾವು ಕೇಳಕತ್ತೀವಿ ಅಂದ್ರೆ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕು. ಯಾಕಂದ್ರೆ ಯಾರನ್ನ ಬಂದು ಬೆನ್ನು ಚಪ್ಪರಿಸ್ತಾರ, ಕೆಲಸ ಇರ್ಲಾರ್ದು ಕುಂತಾವ, ಕೆಲಸ ಇರ್ಲಾರ್ದು ಒಂದು ತಾಸು ಕಾಲ ಕಳೆಯಕತ್ತಾವ ಅಂತಾರೆ ನಮಗೆ. ಯಾಕಂದ್ರೆ ಗೊತ್ತಿರ್ತದೇನು ಅವರಿಗೆ.
ಚಿನ್ನದ ಬೆಲೆ ಚಿನ್ನದ ವ್ಯಾಪಾರಿಗಳಿಗೆ ಗೊತ್ತಿರ್ತದೆ ಹೆಂಗದಪ್ಪ ಈ ಚಿನ್ನದ ಅಂತ ಹೇಳ್ಬಿಟ್ಟು. ಅದ್ರಂಗ ಅಜ್ಞಾನಿಗಳಿಗೆ ಏನು ಗೊತ್ತಾಗಂಗಿಲ್ಲಲ್ಲ. ಅದಕ್ಕೆ ಅಜ್ಞಾನಿಗಳು ಬಂದು ಚಪ್ಪರ್ಸಂಗಿಲ್ಲ ನಮ್ಮ ಬೆನ್ನು ನಾವೇ ಚಪ್ಪರ್ಸ್ಕೊಳ್ಬೇಕು. ಯಾಕಂದ್ರೆ ದೊಡ್ಡ ಕೆಲಸ ಇದು ಸಣ್ಣ ಕೆಲಸ ಅಲ್ಲ. ಇಡೀ ನಮ್ಮ ದುಃಖದ ಬೇರನ್ನು ಕಿತ್ತಿ ಒಗೆಯುವಂಥ ಕೆಲಸ ಇದು. ನಮಗೆ ಸಾಮಾನ್ಯವಾಗಿ ಎಲ್ಲ ಎಲ್ಲೋ ಕುಂತ ಕೇಳಕತ್ತೇಳಿ ನಾವೆಲ್ಲ ಕುಂತು ಕೇಳಕತ್ತೀವಿ ಅಂದ್ರೆ ಇವು ಶಬ್ದಗಳು ಈ ವರ್ಡ್ಸ್ಗಳು ಕಿವಿಗೆ ಬಿಡಬೇಕಾದ್ರೆ ಭಾಳ ಜನ್ಮದ ಪುಣ್ಯ ಇದು. ಎಲ್ಲಿ ಸಿಗೋದೇ ಇಲ್ಲ ಇದು, ಎಲ್ಲಿ ಬೀಳಂಗಿಲ್ಲ ಇವು. ಯಾಕಂದ್ರೆ ಪಾಪದ ಫಲ ಇತ್ತು ಅಂತಾರೆ, ಇವು ಕಿವಿಗೆ ಬೀಳಂಗಿಲ್ಲ, ಬಿದ್ದರೂ ಕೂಡ ಹತ್ತಂಗಿಲ್ಲ ತಲೆಗೆ. ಇವು ವಿಚಾರಕ್ಕೆ ಬರೋದೇ ಇಲ್ಲ. ಇವು ಮೊದಲನೇ ಮಾತೇ ಈ ಕಡೆ ಹೆಜ್ಜಿಡೋಕ್ಕೆ ಬರೋಂಗಿಲ್ಲ ಪಾಪದ ಫಲ ಇದ್ರೆ. ಅದಕ್ಕೆ ಹೇಳ್ತಾರೆ ಅಂತಃಕರಣದಲ್ಲಿ ಮಲ ವಿಕ್ಷೇಪ ದೋಷ ಭಾಳಷ್ಟು ಇದ್ದಾಗ ಇವತ್ತು ಜಗತ್ತಿನೊಳಗೆ ಯಾಕ್ರಿ ಇಷ್ಟು ಕೇಳಕ್ಕೆ ಬರೋಂಗಿಲ್ಲ? ಬೇರೆ ಬೇರೆ ಅದಕ್ಕೆ ಎಷ್ಟೆಷ್ಟೋ ಮಾಡ್ತಾರೆ, ಇಂಥದಕ್ಕೆ ಯಾಕೆ ಬರೋಂಗಿಲ್ಲ ಅಂದ್ರೆ ಅವ್ರ ಕಲ್ಮಶ ಇರ್ತದೆ. ಅಂತಃಕರಣ ಮಲ ವಿಕ್ಷೇಪದಿಂದ ತುಂಬಿರ್ತದೆ. ಮತ್ತು ಹೆಂಗೆ ಬರೋಕ್ಕೆ ಸಾಧ್ಯ ಆಗ್ತದೆ ಹೇಳ್ರಿ? ಈ ವಿಚಾರಗಳು ಹೆಂಗೆ ತುಂಬಕ್ಕೆ ಸಾಧ್ಯ ಆಗ್ತದಲ್ಲಿ? ಸಾಧ್ಯ ಆಗಂಗಿಲ್ಲ. ಹಂಗಾಗಿ ಇಲ್ಲಿ ಏನು ಹೇಳ್ತಾರೆ, ತನು ಧನ ವನಿತಾದಿ. ಈಗ ನನ್ನ ದೇಹದ ಮೇಲೆ ಆಗಿರ್ಬೋದು. ತನು ಅಂದರೆ ಶರೀರ, ದೇಹ. ದ್ರವ್ಯ ಅಂದರೆ ಆಸ್ತಿ ಸಂಪತ್ತು ಒಡವೆ ಏನದಾವ ಅವೆಲ್ಲ ಬರ್ತದೆ. ಸ್ತ್ರೀ ಹೆಂಡತಿ ಪುತ್ರ. ಬರೀ ಸ್ತ್ರೀ ಅಂತ ಅಂದರೆ ಬರೀ ಹೆಣ್ಮಕ್ಳಿಗೆ ಹೇಳ್ಯಾರ ಅಂತ ಅನ್ನಂಗಿಲ್ಲ. ಸ್ತ್ರೀ ಗಂಡ ಆಗಿರ್ಬೋದು, ಗಂಡಾಗಿದ್ದರೆ ಸ್ತ್ರೀ ಆಗಿರ್ಬೋದು. ಇವೆಲ್ಲವುಗಳಲ್ಲಿ ಯಾವ ಪ್ರೇಮ ಉಂಟು, ಹೌದಾ? ಇವುಗಳ ಮೇಲೆ ಭಾಳಷ್ಟು ಪ್ರೇಮ ಐತೆ ಹೇಳ್ರಿ. ಯಾರಿಗಿಲ್ಲ ಹೇಳ್ರಿ? ಎಲ್ಲರಿಗೆ ಐತೆ. ಅದಕ್ಕೆ ಅಂತಹ ಪ್ರೇಮ ಸತ್ಯವಾದ ಪಾದಕಮಲಗಳಲ್ಲಿ, ನಿನ್ನ ಪಾದಕಮಲಗಳಲ್ಲಿ ನನಗೆ ಅಂಥ ಪ್ರೇಮ ಉತ್ಪತ್ತಿಯಾಗುವಂತೆ ಮಾಡು. ಅದಕ್ಕೆ ಇಲ್ಲಿ ಕರುಣಿಸು ಎನಗಿದನೆ ಬೇಡುವೆನು ಅಭಾವ, ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನವ ಅಂತ ಹೇಳ್ತಾರೆ. ಇಷ್ಟು ಅದ್ಭುತವಾಗಿ ಕೇಳಿಕೊಳ್ತಾನೆ. ಅದಕ್ಕೆ ಕರುಣಿಸೆನಗಿದನೆ ಬೇಡುವೆನ ಭವ, ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನವ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಕರುಣಿಸೆನಗಿದನೆ ಬೇಡುವೆನು ಅಭಾವ, ಬೇರೊಂದು ವರವನ್ನೊಲ್ಲೆನು. ನಿಜವಾದ ಒಂದು ಶಿಷ್ಯ ಕೇಳ್ಕೊಳ್ಳೋಂಥದ್ದು ನೋಡ್ರಿ, ಮುಂದೆ ಬರ್ತಾವ. ಕರುಣಿಸು ನನಗೆ ಇದನ್ನೇ, ಬೇಡುವೆನು ಅಭಾವ, ಬೇರೊಂದು ವರವ ಒಲ್ಲೆನು. ಬೇರೆ ನೀ ಏನು ಕೊಟ್ರೆ ನಾವು ಅಲ್ಲಪ್ಪ, ಅಲ್ಲವಲ್ಲ. ಯಾಕಂದ್ರೆ ಪರಮಾತ್ಮಗೆ ಷಣ್ಮುಖನೂ ಕೇಳ್ತಾನೆ. ಅದು ಹೇಳ್ತಾನೆ, ನೀವು ಇಂಥದಕ್ಕೆ ಯಾಕೆ ಬರ್ತೀಯೋ, ಇದ್ರಾಗ ಏನೈತಿ ನಿನಗೆ, ಬೇಕಾದಂಗೆ ಮದುವೆ ಮಾಡ್ತೀನಿ, ಹೆಂಡ್ತಿ ಮಕ್ಕಳು ಆಸ್ತಿ ಸಂಪತ್ತು ಜಮ್ಮಂತಿರು, ಇದಕ್ಕೆ ಯಾಕೆ ಬರ್ತೀವಿ ಅಂದ್ರೆ ಬೇಡಪ್ಪ ಬೇಡ, ನನಗಂಥದ್ದು ಯಾವುದು ಬೇಡ ತಂದೆ, ನನಗೆ ಇದನ್ನೇ ಬೋಧಿಸು ಅಂತ ಹೇಳ್ತಾನೆ ಷಣ್ಮುಖ. ಅದಕ್ಕೆ ಆವ ಕಾಲದೋಳು ಬಳಿಕಾವ ದೇಶದೋಳು ಬೇರಾವ ವಸ್ತುವಿನೋಳೋಡೆ ವರೆಯದತಿ ಮಮತೆ, ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳನುರಾಗ ವಿಹುದೇ ನಿಜ ಭಕ್ತಿ. ನೋಡ್ರಿ, ಯಾಕಂದ್ರೆ ಈ ಶರೀರದ ಮೇಲೆ ಹೆಂಡತಿ ಮಕ್ಕಳ ಮೇಲೆ ಎಷ್ಟು ಒಂದು ಮೋಹ ಮಾಡೀನಿ. ಒಂದು ಜನ್ಮ ಅಲ್ಪ ಇದು ಮೋಹ ಮಾಡಿದ್ದು. ಈಗ ನೋಡ್ರಿ, ಅದಕ್ಕೆ ನಮ್ಮ ಮನಸ್ಸು ಪಲ್ಲಟ ಆಗಬೇಕಾಗಿದ್ದಿಲ್ಲಿ. ಎಲ್ಲಿ ಈ ಸಂಸಾರ ಹೆಂಡತಿ ಮಕ್ಕಳ ಬಲ್ಲಿ ಭಾಳ ಸುಖ ಐತಪ್ಪ ಅಂತ ಈ ಮನಸ್ಸು ಇಲ್ಲೇ ಇಟ್ಕೊಂಡು ಇಲ್ಲೇ ಬಡ್ಕೊಂಡು ಕುಂತದ ಇದು ಮನಸ್ಸು. ಇದು ಒಂದು ಜನ್ಮ ಅಲ್ಲ, ಜನ್ಮ ಅಂತ ಇದೇ ಕೆಲಸ ಮಾಡ್ಕೊತ ಬಂದದ್ದು. ಇದು ನಾಶ ಆಗಿ ಹೋಗುವಂಥರ ಮೇಲೆ, ನಾಶ ಆಗಿ ಹೋಗುವಂಥ ವಿಷಯಗಳ ಮೇಲೆ ಇದು ಮನಸ್ಸು ಇಟ್ಕೊಂಡು ಇಷ್ಟು ಹಾಳಾಕ್ಕೊಂತ ಬಂದಂಥದ್ದು. ಎಚ್ಚರಿಕೆ ಕೊಡ್ತಾನೆ ಗುರುನಾಥ. ಏನು ಹೇಳ್ತಾನತ, ಅಪ್ಪ ಇವೆಲ್ಲ ನಾಶ ಆಗಿ ಹೋಗುವಂಥದ್ರ ಮೇಲೆ ನನ್ನ ಮನಸ್ಸು ಇಟ್ಕೊಂಡು ಕುಂತು ಬಿಟ್ಟಿದ್ದೀನಿ ನಾನು. ನನ್ನ ಶರೀರ ಮೊದಲು ಮುಖ್ಯವಾಗಿರುವಂಥದ್ದು. ಶರೀರದ ಮೇಲೆ ಎಷ್ಟು ಮೋಹ ಇಟ್ಟಿವಿ. ಇಂಥ ಕಾಲ ಅಂತಲ್ಲ, ಇಂಥ ದೇಶ ಅಂತಲ್ಲ, ಎಲ್ಲಿ ಹೋದ್ರೂ ಕೂಡ ಇದ್ರ ಮೇಲೆ ಮೋಹ ಬಿಟ್ಟಿವೇನ ನಾವು. ಮಳೆಗಾಲ ಬರಲಿ, ಚಳಿಗಾಲ ಬರಲಿ, ಬ್ಯಾಸಿಗಾಲ ಬರಲಿ, ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಲಿ, ಎಲ್ಲಿ ಹೋದ್ರೂ ಕೂಡ ನನ್ನ ಶರೀರದ ಮೇಲೆ ನನಗೆ ಭಾಳಷ್ಟು ಪ್ರೀತಿ ಐತಲ್ಲ, ಮೋಹ ಐತೆ. ಹೆಂಡತಿ ಮಕ್ಕಳು ಒಂದಲ್ಲ ಎರಡಲ್ಲ. ಅದಕ್ಕೆ ಏನು ಹೇಳ್ತಾರೆ, ದೇವರ ಕಾಣುತ್ತ ಜಗವೆಲ್ಲ, ದೇವರ ಹುಡುಕುತ್ತ ಜಗವೆಲ್ಲ,
ನಿನ್ನವರಾಸಿಯ ಬಿಡಲಿಲ್ಲ. ದೇವ್ರು ಹುಡ್ಕಕ್ಕೆ ಹೋಗ್ತೀನಿ ಅಂತಾನ, ಮನಸ್ಸೆಲ್ಲ ಮನೆಗೆ ಇಟ್ಟಿರ್ತಾನೆ. ಒಂದು 2 ದಿವಸ ಪ್ರೋಗ್ರಾಮ್ ಆದಂಥ ಮಠಕ್ಕೆ ಹೋಗಿರ್ತೀವಿ ನಾವು, ಹೌದಲ್ಲ? ನಾವೆಲ್ಲವನ್ನು ಬಿಟ್ಟು ಹೋಗಿರ್ತೀವೇನ? ನಾವು ಮನಸ್ಸಿನಾಗ ಒಂದು ಸಲ ಅಂದ್ಕೊಂಡಿವೇನ? ಇಲ್ಲ. ಹಿಂದೆ ನಾವಿರಲಿಲ್ಲ, ಈ ಜಗತ್ತಿತ್ತು. ನಾವು ಮುಂದೆ ಹೋಗ್ತೀವಿ, ಇವರೆಲ್ಲ ಬೇಕಾದಂಗೆ ಸಂಸಾರ ಮಾಡ್ತಾರೆ ಮನ್ಯಾಗ. ನಾ ಇದ್ದೀನಂತ ಇವ್ರು ಆಟ ನಡೆಸ್ತಾರಂತ ಪರಿ. ತಿನ್ನಲಿ, ನಾನು ಗುರುನಾಥನ ಹತ್ರ ಹೋಗ್ತಾ ಇದ್ದೀನಿ. ಭಗವಂತ ಎಲ್ಲ ಕಡೆ ಇದ್ದಾನ, ಆತನೇ ನೋಡ್ಕೊಳತ್ತಾನ. ನಾನು ಇವ್ರ ಮೇಲೆ ಯಾವ ಮೋಹ ಇಟ್ಕೋಬಾರ್ದು. ಮಾಡ್ಕೊಂಡು ತಿಂತಾವವು, ಹೆಂಗೆ ಮಾಡ್ಕೊಂಡು ತಿಂತಾರೆ, ತಿನ್ನಲಿ ಅಂತ ಏನಾರ ಭಾವ ಇಟ್ಕೊಂಡು ನಿಶ್ಚಿಂತೆಯಾಗಿ ಗುರುವಾಕ್ಯವನ್ನು ಕೇಳ್ತೀನಂತ. ಇವತ್ತು ಯಾರಾದ್ರೂ ಹೋಗಿವೇನಂದ್ರಿಲ್ಲ. ಇವಾಗಂತೆ ಮೊದಲು ಫೋನ್ಗಳು ಇರಲಿಲ್ಲ, ಈಗ ಭಾಳಷ್ಟು ಈ ಮೊಬೈಲ್ಗಳು ಭಾಳಷ್ಟು ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೆ ಇದು ಒಂದು ಮಾಯ. ಇದು ಯಾಕೆ ಎಲ್ಲಿ ಒಂದು ಸ್ವಲ್ಪ ಭಕ್ತಿಗಳು ಇಂಥವೆಲ್ಲ ಜಾಸ್ತಿ ನಡೆಯಕತ್ತಿರ್ತಾವೆ. ಈ ಕಲಿಕಾಟ ಜಾಸ್ತಿ ಆಗಿಬಿಡ್ತದೆ. ಮೊಬೈಲ್ ಅನ್ನುವಂಥದ್ದು ಬಂತು, ಮನುಷ್ಯನ ಮನಸ್ಸುಗಳನ್ನು ಮಂಗನಾಗಿ ಕುಣ್ಸಕತ್ತಿಬಿಟ್ಟಾವೆ. ಒಂದೇ ಕ್ಷಣ ತಮ್ಮನ್ನು ತಾವು ವಿಚಾರ ಮಾಡೋಕ್ಕೆ ಬಿಡದೇ ಇರುವಂಗೆ ಈ ಮೊಬೈಲ್ ಬಂದಾವೆ. ಇದು ನಮ್ಮನ್ನು ಮಣ್ಣು ಮುಗಿಸೋದಂತ ತಿಳ್ಕೊಬೇಕು ನಾವು. ನಮಗೆ ಸಮಯನೇ ಕೊಡಂಗಿಲ್ಲ ಅದು. 20 ಸಲ ಮೊಬೈಲು ಅಂತ ಹಲವಾರು ವಿಚಾರಗಳು ಬಂದು ಇಟ್ಕೊಂಡು ಕುಂತು ಅದನ್ನು ಬಿಡಿಸಿಬಿಡುವಂಥದ್ದಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಯಾವುದನ್ನು ವಿಚಾರ ಮಾಡೋಕ್ಕೆ ಅಲ್ಲಿ ಬರಲಾರ್ದಂಗೆ ಆಗಿಬಿಡ್ತದೆ. ಯಾವುದ್ರ ಮೇಲೆ ಅಷ್ಟು ಮೋಹ ಇಟ್ಟಿದ್ದೀವಿ, ಶರೀರ ಆಗಿರ್ಬೋದು, ಹೆಂಡತಿ ಮಕ್ಕಳು ಇವೆಲ್ಲ ಅದಾವಲ್ಲ, ಇದ್ರ ಮೇಲೆ ಇಟ್ಟಂಥ ಮನಸ್ಸನ್ನು ಈ ಏನಂದ್ರೆ ತೆಗೆದು ಈ ಕಡೆ ಇಡುವಂಥದ್ದು. ಉಪದೇಶ ಅನ್ನುವಂಥದ್ದು ಏನಂದ್ರೆ ಈ ಹಾಳಾಗಿ ಹೋಗುವಂಥದ್ರ ಮೇಲೆ, ಅದ್ರ ಮೇಲೆ ಸತ್ಯ ಅಂದ್ಕೊಂಡು ಇಷ್ಟು ಜನ್ಮಾಂತರದಲ್ಲಿ ಅವಕ್ಕೆಲ್ಲ ಶರೀರಗಳನ್ನು ಕೊಟ್ಕೊಂತ ಬಂದೀವಿ, ಹೌದಾ? ಅದಕ್ಕೆ ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗೆ ತನುವು ಅನೇಕವನ್ನು ಕೊಟ್ಟು ಭವಭವಂಗಳಲ್ಲಿ ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ. ಇದನ್ನು ನಾವು ಯಾವತ್ತಾದ್ರೂ ಸೀರಿಯಸ್ ಆಗಿ ವಿಚಾರ ಮಾಡೀವೇನ? ನಿನಗೊಂದು ದೇಹವನ್ನು ಕೊಟ್ಟು ಅಂತ ಹೇಳ್ಯಾರ. ಇದೊಂದು ಶರೀರ ನಿನ್ನ ಹೆಂಡ್ತಿಗೆ ಕೊಡಲಿಲ್ಲ, ನಿನ್ನ ಮಕ್ಕಳಿಗೆ ಕೊಡ ಅಂತ ಹೇಳಲಿಲ್ಲ, ನಿನ್ನ ಸಂಸಾರಕ್ಕೆ ಇಡಂದಿಲ್ಲ. ನೀನು ತೆಯ್ದು ಅವರಿಗೆ ದೊಡ್ಡ ಜಗ್ಗಿ ಆಸ್ತಿ ಮಾಡಿ ರೊಕ್ಕ ರೂಪಾಯಿ ಮಾಡಿ ನೀನು ಏನಿರ್ಲಾರ್ದಂಗೆ ದರಿದ್ರನಾಗ ಹೋಗಂತ ಯಾವತ್ತೂ ಹೇಳಿಲ್ಲ. ಹೇಳ್ಯಾರನ ಇಲ್ಲಿ? ಸಂಸಾರ ಬಿಡೋ ಅಂತಲೇ ಹೇಳಿಲ್ಲಲ್ಲ. ಏನು ಹೇಳಿದಾರೆ? ನಿನಗೊಂದು ದೇಹವನ್ನು ಕೊಟ್ಟು ನಿನ್ನ ಸಲುವಾಗಿ ಈ ದೇಹವನ್ನು ಈ ಸಲ ಇಷ್ಟು ಜನ್ಮಗಳಿಗೆ ಎಲ್ಲರಿಗೂ ಕೊಟ್ಕೊಂತ ಬಂದಿದೆ. ಈಗ ನಿನಗಾಗಿ ಬಳಸ್ಕೋ, ಅವ್ರ ಮಾತು ಕೇಳಿ ಕುಂದ್ರಬೇಡ. ಈಗ ಹೇಳ್ತಾರೆ, ಒಂದು ಮಾತು ಹೇಳ್ತಿದ್ರು ತಾತರು. ಏನು ಹೇಳ್ತೀರಿ? ಇಬ್ಬರು ಗಂಡ ಹೆಂಡ್ತಿ ಭಾಳ ಜೀವಿದ್ರು. ಹೆಂಡ್ತಿ ಗಂಡಗೆ ಮಾಯೆ, ಹೆಂಡ್ತಿ ಗಂಡಗೆ ಮಾಯೆ, ಗಂಡ ಹೆಂಡ್ತಿದ ಮಾಯೆ. ಮಾಯೆ ಅನ್ಬೇಕು, ಇವೆಲ್ಲ ಮಾಯದ ಆಟಗಳು. ಸುತ್ತ ಮಕ್ಕಳ ಮೇಲೆ ಭಾಳ ಮೋಹ ಮಾಡ್ತೀವಿ ಅಂದ್ರೆ ದೊಡ್ಡ ಮಾಯೆ. ಹೆಂಡ್ತಿಗೆ ಗಂಡ ಭಾಳ ಪ್ರೀತಿ ಮಾಡ್ತಾನಂದ್ರೆ ಅವೆಲ್ಲ ಮಾಯದ ಆಟಗಳು ಇವು. ಇಬ್ಬರು ಗಂಡ ಹೆಂಡ್ತಿ ಬಾಜು ಮನೆಗಳು ಇದ್ದವು. ಒಬ್ಬ ಗುರುಗಳು ಬಂದಿದ್ರಲ್ಲಿ ಒಬ್ಬಕ್ಕೆ ಏನಂದಳು, ಇಬ್ಬರು ಜಗಳ ಆಡ್ತಿದ್ರು ಗಂಡ ಹೆಂಡ್ತಿ. ಇಬ್ಬರು ಭಾಳ ಜೀವಿದ್ರು. ಅಕ್ಕಿ ಅಂದಳು, 1 ತಾಸು ಅಲ್ಲಿ ಹೋಗಿ ಬರ್ತೀನಿ ಆತ ಆಫೀಸ್ಲಿಂದ ಬರತ್ತ. ಈಕೆ ಅಂದಳು, ರೀ ಇಲ್ಲೇ ಇರ್ರಪ್ಪ, ಮತ್ತೆ ಯಾಕೆ ಹೋಗ್ತೀರಿ? ಇಲ್ಲೇ ಮಾತಾಡ್ಕೊಂಡು ಕುಂದ್ರಣ ತೊಗೊಳ್ರಿ, ಮತ್ತೆ ಯಾಕೆ ಹೋಗ್ತೀರಿ 1 ತಾಸು ಅಂತಕ್ಕೆ ಪ್ರೀತಿಲಿಂದ ಗಂಡನ್ನು ಬಿಡ್ತಿರ್ಲಿಲ್ಲ. ಆಕಿ ಇಲ್ಲೇ ಇರ್ರಿ ಅಂತಿದಳು. ಈಕೆ ಜಗಳ ಆಡೋಕ್ಕೆ ಏನು ಹೇಳ್ತಿದಳು, ನಿಮ್ಮ ಕಾಲಾಗ ಸಾಕಾಗೋಗ್ಯದ, ಯಾಕಿಲ್ಲೇ ಇಂಥ ಪರಿ ಅನ್ಕೊಂಡು ಕುಂತೀರಿ, ಹೋಗ್ರಿ ಅಲ್ಲಿ ಗುರುಗಳು ಬಂದಾರ, 1 ತಾಸು ಕುಂತು ಕೇಳೋಕೆ ಏನಾಗ್ಯದ ನಿಮ್ಗೆ? ಇಲ್ಲಿ ಮನೆಯಾಗೆ ಸೇರ್ಕೊಂಡು ವಟ ಅನ್ಕೊಂತ ಕುಂದಿರ್ತೀರಿ ಅಂತ ಈಕೆ ಬೈತಿದಳು. ಅಂತ ವಿಚಾರ ಮಾಡಿ ನೋಡಿದ್ರೆ ಇದ್ರಾಗ ಯಾರ್ದು ಚಲೋ ಅಲ್ಲ? ಇವು ಎಷ್ಟು ಬೈದು ಬಿಟ್ಟಾಕಿ ಹೋಗಿ 1 ತಾಸು ಕೇಳಿ ಬಾ ಅಂತ ಅನ್ನುವಂಥದ್ದು ಎಷ್ಟು ಅದ್ಭುತವಾದಂಥ ವಿಚಾರ ನೋಡ್ರಿ. ಕೇಳಿ ಬಾ ಅಂತ ಹೇಳಕತ್ತಾಳಾಕಿ ಅಲ್ಲಿ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಯಾವಾಗ ನಾವು ಈ ಮೋಹಕ್ಕೆ ಒಳಗಾಗ್ತೀವಿ ಎಲ್ಲ ತಪ್ಪಿ ಬಿಡ್ತದಲ್ಲಿ. ಅದಕ್ಕೆ ಇದನ್ನು ಸ್ವಲ್ಪ ಬಿಟ್ಕೋ ಅಂತಂದರೆ ಏನು ಬಿಟ್ಟು ಹೋಗ್ಬೇಕೇನ್ರಿ? ಅವ್ರಿಗೆ ಬಡ್ದು ಎಲ್ಲರಿಗೂ ಹಿಂಸೆ ಕೊಟ್ಟು ಹಂಗೆ ಹಿಂಗಂತ ಅಂತಿಲ್ಲ. ಆದರೆ ಎಷ್ಟು ಸಂಸಾರ ಬೋರ್ ಇಳಿಸ್ಕೋಬೇಡ, ಅದರಿಂದ ಭಾಳ ಕಷ್ಟನೇ ಐತಿ, ರೋಗ ಆಗ್ತದೆ ನಿನಗೆ. ಅದು ಇಷ್ಟೇ, ಈ ಕುತ್ತಿಗೆಯಿಂದ ಇಟ್ಟೇ ಬಿಡ್ಬೇಕು, ಇಷ್ಟರಿಂದನೇ ಪ್ರೀತಿ ತೋರಿಸ್ಬೇಕಂತ ಹೇಳ್ತಿದ್ರು ಅವರು. ಪೂರ್ತಿ ಬೋರ್ ಇಳಿಸ್ಕೋಬೇಡ ಒಳಗೆ. ಅದಕ್ಕೆ ಇದ್ರ ಮೇಲೆ ಏನು ಹೇಳಕತ್ತಾನ, ಏನದಾವ ಇಂಥ ನಿತ್ಯ ಸತ್ಯವಾದಂಥ
ಈ ಪಾದಕಮಲಗಳಲ್ಲಿ ಏನು ಇದ್ರ ಮ್ಯಾಲೆ ಪ್ರೀತಿ ಪ್ರೇಮ ಅಂತ ಇಟ್ಕೊಂಡು ಕುಂತೀವಿ, ಶರೀರ, ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ ಅಂತ. ಇದ್ರ ಮ್ಯಾಲದೇನು ಅಷ್ಟು ಮೋಹ ಐತಲ್ಲ, ಇದನ್ನು ತೆಗೆದು ಅಪ್ಪ ನಿನ್ನ ಪಾದಕಮಲಗಳಲ್ಲಿ ಈ ಪ್ರೀತಿನ ಕೊಡು ನನಗೆ. ಯಾಕಂದ್ರೆ ಆ ಪ್ರೀತಿ ದುಃಖ ಕೊಡ್ತದ, ಈ ಪ್ರೀತಿ ನನಗೆ ಸುಖ ಕೊಡ್ತದೋ. ನಿನ್ನ ಪಾದಕಮಲದ ಮೇಲೆ ನಾನು ಮನಸ್ಸನ್ನು ಇಟ್ಟಿದ್ದೆ. ಆದ್ರೆ ಅದಕ್ಕೆ ಅಂಥ ಒಂದು ಪಾದಕಮಲಗಳ ಮೇಲೆ ನನಗೆ ಈ ಪ್ರೇಮ ಕೊಡು, ಆ ಭಕ್ತಿ ಕೊಡು, ಈ ರೀತಿ ಕೊಡುವಂಗೆ ಮಾಡಪ್ಪ. ನಾನು ಸತ್ಯವಾಗಿ ಉಂಟು ಮಾಡ್ತೀನಿ ಅಂತ ನಿಶ್ಚಯವಾಗಿ ನೀ ಹೇಳು ನನಗೆ. ಆಯಿತು, ಕೊಡ್ತೀನಿ ಅಂತ ನಿಶ್ಚಯವಾಗಿ ಹೇಳು. ಯಾಕಂದ್ರೆ ಇದು ನಿನಗೆ ಅಸಾಧ್ಯವಾದಂಥದ್ದು ಯಾವುದಿಲ್ಲ. ನೀವು ಸ್ವಲ್ಪ ನೀನು ಅದಕ್ಕೆ ಕರುಣ ರಸದ ಕೋಡಿ ವರಿವ ಕಟಾಕ್ಷಿದ ಪರತತ್ವ ರೂಪವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭರ. ನಿನಗೆ ಬರೀ ಕಣ್ಣಿನ ಒಂದು ಕುಡಿಕೊಂಡು ಒಂದು ಸ್ವಲ್ಪ ನಿನ್ನ ಕೃಪೆ ಬೀರಿದೆ ಅಂತ ನಾನು ಉದ್ಧಾರ ಆಗಿಬಿಡ್ತೀನಿ. ಒಂದು ಸ್ವಲ್ಪ ಅದಕ್ಕೆ ಹೇಳ್ತಾರೆ, ನಿನಗೆ ಅಸಾಧ್ಯ ಅಲ್ಲ ಈ ಕೆಲಸ. ಅದು ಹೇಗಂತ ನಿನಗೆ ಹೇಳ್ತಾರೆ, ಪುರಮತನ ಅಂತ ಹೆಸರೈತೆ. ಯಾಕಂತಂದ್ರೆ ಇಲ್ಲಿ ಕೂಡ ಪುರಮತನ ಅಂದ್ರೆ 3 ಪುರಗಳನ್ನು ಹುಕ್ಕು ಮೊದಲಾದ ಧಾತುಗಳಿಂದ ಅಂತರಿಕ್ಷದಲ್ಲಿ ಕಟ್ಟಿದ 3 ಪಟ್ಟಣಗಳನ್ನೇ ಒಂದು ಕ್ಷಣ ಮಾತ್ರದಲ್ಲೂ ಸುಟ್ಟು ಭಸ್ಮ ಮಾಡಿದ್ದೀನಿ ನೀನು. ಅಸುರರು ಏನು ಕೇಳಿದ್ರಲ್ಲ, 3 ಪಟ್ಟಣಗಳನ್ನು ಮಾಡು, ನಾವು ಅಂತರಿಕ್ಷದಲ್ಲಿ ಇರ್ತೀವಿ, ನಮಗೆ ಯಾರಿಂದನೂ ಸಾವು ಬರಬಾರ್ದು ಅಂತ ಹೇಳಿ ಇದು ಪಡ್ಕೊಂಡಿರ್ತಾನೆ. ಆ ಒಂದು ಫಲವನ್ನು ಪಡ್ಕೊಂಡಿರ್ತಾರೆ ಅವ್ರು ತಪಸ್ಸು ಮಾಡಿಬಿಟ್ಟು. ಅಂಥ 3 ಪುರಗಳನ್ನು ಎಂಥ ಹುಕ್ಕು ಮೊದಲಾದ ಗಟ್ಟಿಯಾದಂಥ ಪದಾರ್ಥಗಳಿಂದ ಅಂತರಿಕ್ಷದಲ್ಲಿ ಕಟ್ಟಿದ 3 ಪಟ್ಟಣಗಳನ್ನು ಒಂದೇ ಕ್ಷಣದಲ್ಲಿ ಸುಟ್ಟಂಥತ್ತಿದ್ದೀನಿ ನೀನು, ಭಸ್ಮ ಮಾಡಿರೋದಂಥವಿದೆ. ಆದರೆ ನನಗೊಂದಿಷ್ಟು ಕೃಪೆ ಮಾಡೋದಕ್ಕೆ ನಿನಗೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲಪ್ಪ. ಖಂಡಿತ ಈ ಕೃಪೆಯಿಂದ ನಾನು ಉದ್ಧಾರ ಆಗ್ತೀನಿ, ನನಗೆ ನೀನು ಕೃಪೆ ಮಾಡಪ್ಪ ಅಂತ ಕೇಳುವಂಥದ್ದು. ಮತ್ತು ನಾಳೆ 3ನೇ ನುಡಿ ಇಟ್ಕೊಂಡು ಮಾತಾಡೋಣ. ಭಾಳ ಅದ್ಭುತವಾಗಿ ನಮ್ಮನ್ನು ಎಳಿಯಾಗಿ ವಿಚಾರಗಳನ್ನು ತಿಳಿಸ್ತಾರೆ ನಿಜಗೊಂಡ್ರು. ಅಷ್ಟೇ ಸೂಕ್ಷ್ಮತೆ ಇದರಲ್ಲಿ ಅಡಿಗೆದ. ಮತ್ತು ಇದರಲ್ಲಿ ಕೂಡ ಕೆಲವು ವಿಚಾರಗಳು ಇನ್ನೂ ಮುಂದೆ ಭಾಳಷ್ಟು ಬರ್ತಾವೆ. ಇದು ಬ್ರಹ್ಮಜ್ಞಾನ ಅದು. ಇದು 1 ದಿವಸ 2 ದಿವಸ ಎಲ್ಲೋ ಕೇಳಿಕೇಸಿ ನಾವು ಮುಕ್ತರಾಗ್ತೀವಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಇದು ಕ್ರಮವಾಗಿ ಕೇಳಲೇಬೇಕಾಗ್ತದೆ. ಯಾರು ಮುಕ್ತರಾಗಬೇಕಪ್ಪ, ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋರಿಗೆ ಕ್ರಮಶಾಸ್ತ್ರ ಸಿಕ್ಕಿತು ಅಂದರೆ ಧನ್ಯರಂತ ಅಂದ್ಕೊಳ್ಬೇಕಾಗ್ತದೆ. ಅಷ್ಟೇ ಸೂಕ್ಷ್ಮತೆ ವಿಚಾರಗಳು ಇದರಲ್ಲಿ. ಒಂದೊಂದು ವಿಚಾರಗಳು ನಮಗೆ ತಾಗಬೇಕು, ನಮಗೆ ಹತ್ತಬೇಕು ಅಂತಂದ್ರೂ ಕೂಡ ಅದನ್ನು ಪುಣ್ಯನೇ ಬೇಕು. ಅಂಥ ವಿಚಾರಗಳು ಇದರಲ್ಲಿ ಅಡಗಿದಾವೆ. ನಿಜಗೊಂಡ್ರ ಶಾಸ್ತ್ರ ಅಂದ್ರೆ ಭಾಳಷ್ಟು ಅಷ್ಟೇ ತಿಳಿದಾಗ ಕಲ್ಸಕ್ರೆ ಇದು. ಮತ್ತೆ ನೋಡೋಣ ಮುಂದಿನ ವಿಚಾರಗಳು. 1-2 ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.